ಈ ಕಡೆ ಗಾಡಿಲಿ ಬರ್ತಾ ಇರ್ತಾನ ಒಬ್ಬ, ಅವ್ನು ತುಂಬಾ ಪ್ರೀತಿಸ್ತಾ ಇರ್ತಾನೆ. ಆ ಕಡೆ ಆಡಿಲ್ ಬರ್ತಾನ ಒಬ್ಬ. ನೀವು ಗಾಡಿ ಹತ್ತುತ್ತೀರಾ, ಆಡಿ ಹತ್ತುತ್ತೀರಾ? ಕಾಡ್ಗೂ ನಾಡ್ಗೂ ಒಂದೊಂದು ನಿಯಮ ಇರುತ್ತಲ್ಲ, ಕಾಡ್ಗೆ ಒಂದು ನಿಯಮ ಇದೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಈಗ ನಾನ್ ನೋಡ್ತಿರೋ ಈ ಸಿಟಿ ಪ್ರೀತಿ ಹೆಂಗೆ ಅಂದ್ರೆ ಸರ್ವೈವಲ್ ಆಫ್ ದ ರಿಚೆಸ್ಟ್. ಪ್ರೀತಿ ಹೆಚ್ಚಾಗಿರ್ಬೇಕಂದ್ರೆ ಹುಡುಗ ಫಸ್ಟ್ ರಿಚ್ ಆಗಿರ್ಬೇಕು. ಮದುವೆ ಆಗೋ ಹೊಸರಲ್ಲಿ ಹನಿಮೂನ್ ಹೋಗ್ತೀರಾ ಅಂತ ಹೊಸಪೇಟೆ ಕರ್ಕೊಂಡು ಹೋಗ್ತಾ ಇರ್ತೀರಿ, ಸಹಿಸ್ಕೊಂಡ್ಬಿಡ್ತೀರಾ? ನೋ, ಐ ವಾಂಟ್ ಟು ಗೋ ಸ್ವಿಟ್ಜರ್ಲ್ಯಾಂಡ್ ಅಂತೀರಾ ಇಲ್ವಾ? ಸೊ ಮನ್ಸಿದ್ರೆ ಆಗಲ್ಲ ಮೇಡಮ್. ದುಡ್ಡು ಅಷ್ಟೇ ಮುಖ್ಯ, ಮನ್ಸಿರೋ ಹುಡುಗ ಅಷ್ಟೇ ಮುಖ್ಯ ಸರ್. ತುಂಬಾ ಒಳ್ಳೆ ಮನ್ಸಿದೆ ನನಗೆ. ಲಾಲ್ ಬಿಲ್ಡಿಂಗ್ ಕರ್ಕೊಂಡು ಬಟ್ಟೆ ಕೊಡಿಸ್ತೀನಿ ನಿಮ್ಗೆ. ಸರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಲ್ವಾ? ಲೇಡಿನ ಹೇಳಿದ್ದು 400 ರೂಪಾಯಿ ಒಂದು ಕಾಫಿ ಅಂತ. ಸ್ಟಾರ್ ಬಾಕ್ಸ್ ಇದ್ರೆ ಬರ್ತೀನಿ ಅಂತ. ನಾನು ಕಾಫಿ ಡೇನೆ ಕಾಸ್ಟ್ಲಿ ಅನ್ಕೊಂಡಿದ್ದೆವು, ಇಲ್ಲ ಅದ್ರ ಮೇಲೆ ಒಂದಿದೆ ಅಂತ. ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡ್ಲಾ? ಕೊಡಿ. ತುಂಬಾ ಜನ ಕೊಟ್ಟಿರ್ತಾರೆ ಚೆನ್ನಾಗಿದ್ದೀರಾ ಅಂತ, ಬಟ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಇದಕ್ಕಿದ್ದಂಗೆ ಭಗತ್ ಸಿಂಗ್ ಆಗ್ಬಿಡ್ತಿರಲ್ಲ ಸರ್ ಒಂದೊಂದ್ಸತಿ ಮೈಕ್ ಮುಂದೆ. ಯಾಕೆ? ನಮ್ಮವರು ಬ್ರಿಟಿಷ್ ಅವರಾದಾಗ ನಾನು ಸ್ವಲ್ಪ ಭಗತ್ ಸಿಂಗ್ ಆಗ್ತೇನೆ. ನೀವ್ ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ ಫಸ್ಟ್ ಟೈಮ್ ಭಗತ್ ಸಿಂಗ್ ಆಗಿದ್ದು? ಆಗಿದೆ ಬಿಡಿ, ನಮ್ಮಲ್ಲಿ ಆಗಿದೆ ಒಂಚೂರು ಇರುತ್ತಲ್ವಾ. ಮನೆ ಅಂದ್ಮೇಲೆ 3 ಬಾಗ್ಲು, ಸಿನಿಮಾ ಅಂದ್ರೆ 100 ಬಾಗ್ಲು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ ಜೊತೆ ನನ್ನ ಶೋ ಅಲ್ಲಿ ಲೈಫ್ ಟುಡೇ ಸಿನಿಮಾ ತಂಡದಿಂದ ಕಿರಣ್ ಆದಿತ್ಯ ಅವರಿದ್ದಾರೆ, ಯುಕ್ತ ಅವರಿದ್ದಾರೆ, ಹಾಗೆ ಕಾಕ್ರೋಚ್ ಸುದಿ ಅವರಿದ್ದಾರೆ. ಸೊ ವೆಲ್ಕಮ್ ಟು ಶೋ. ಹೇಗಿದ್ರೆ ಎಲ್ರು? ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿದ್ರೆ ಎಲ್ರು? ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಿದೆ, ಹೌ ಎಕ್ಸೈಟೆಡ್ ಆರ್ ಯು ಅಂತ ಕೇಳ್ಬೋದಾ? ವೆರಿ ಎಕ್ಸೈಟೆಡ್. August 6th ರಿಲೀಸ್. ಸೊ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನಾನು ವೆರಿ ಎಕ್ಸೈಟೆಡ್. ಓಕೆ, ಲೈಫ್ ಟುಡೇ ಅಂದ್ರೆ ಇವತ್ತಿನ ದಿನದಲ್ಲಿ ಏನ್ ನಡೀತಿದೆ ಜೀವನ ಅಂತಲ್ವಾ? ಅದೇ ತರ ಇಂಟರ್ವ್ಯೂ ಸ್ಪೆಷಲ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಇಂಟರ್ವ್ಯೂ ಸ್ಪೆಷಲ್ ಟುಡೇ ಅನ್ನೋ ತರ ಒಂದ್ ರೌಂಡ್ ತಗೊಂಡ್ ಬಂದಿದ್ದೀನಿ. ಸೊ ಆ ಚಿಟ್ಟಲ್ಲಿ ಎಲ್ಲ ಕ್ವಶನ್ಸ್ ಇದೆ, ಯಾರ ಹಣೆ ಬರ ಹೆಂಗಿರುತ್ತೆ ಅವ್ರಿಗೆ ಪ್ರಶ್ನೆ ಸಿಗುತ್ತೆ. ಓಕೆನಾ? ಯಾರಿಂದ ಶುರು ಮಾಡೋಣ? ಸಿನಿಮಾದಲ್ಲಿ ಇದಿದ್ರೆ ಅಥವಾ ಇದಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಏನಾದ್ರು ರಿಗ್ರೆಟ್ ಇದೆಯಾ ನಿಮ್ಗೆ ಮಾಡಾದ್ಮೇಲೆ? ಇದೆ ಬೇಜಾನಿದೆ. ಸತ್ಯ ಹೇಳಿ ಸತ್ಯ ಹೇಳಿ. ಯುಕ್ತ ಅವ್ರ ತರನೇ ಎಲ್ಲ ಇದ್ದಿದ್ರೆ ಅಂತ. ಯುಕ್ತ ಅವ್ರ ತರನೇ ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು. ಸಿನಿಮಾ ಏನ್ ಮಾಡ್ಬೇಕು ಕಂಪ್ಲೀಟ್ಲಿ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಚೆನ್ನಾಗಿ ಬಂದ್ರೆ ವೆರಿ ಹ್ಯಾಪಿ. ಸಿನಿಮಾ ಮಾಡದೆ ಒಂದಾದ್ರೆ ಪ್ರಮೋಷನ್ ಮಾಡೋದು ಒಂದ್ ಸಿಕ್ಕಾಪಟ್ಟೆ ಕಷ್ಟ ಕೆಲಸ. ಅದಕ್ಕೆ ಅಂದ್ರೆ ನಟರುಗಳು ಸಾಥ್ ಕೊಟ್ಟಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ, ಇಲ್ಲದೆ ಹೋದ್ರೆ ತಲುಪಿಸೋದು ತುಂಬಾ ಕಷ್ಟ ಆಗುತ್ತೆ. ಈ ಜರ್ನಿ ಏನೇನ್ ಕಲಿಸಿದೆ? ನೆಕ್ಸ್ಟ್ ಹೆಂಗೆ ಚೂಸ್ ಮಾಡ್ಬೇಕು, ಯಾರನ್ನ ಚೂಸ್ ಮಾಡ್ಬೇಕು, ರೈಟಿಂಗ್, ರೈಟ್ ಪೀಪಲ್, ರೈಟ್ ಪ್ಲೇಸ್, ಅದು ಕಲ್ತಿದ್ವಿ. ಓಕೆ, ತೋಳಿತ್ತವ್ರೆ. ಗೋ ಗ್ರೀನ್. ನಿಮ್ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಫೇವ್ರೇಟ್? ಮತ್ತೆ ಸ್ಟ್ರೈಟ್ ಆಗಿ ಓಪನ್ ಆಗಿ ಹೇಳಿ. ನಿಜ ಹೇಳ್ಬೇಕಾ? ನಿಜನೇ ಹೇಳ್ಬೇಕು. ಹೌದಾ? ಹೌದು. ಯಾ, ಬಿಕಾಸ್ ಅದೇ ಇಟ್ ಇಸ್ ಐ ಡೋಂಟ್ ನೋ, ಇಟ್ ಇಸ್ ಇಂಟರ್ಡಿಪೆಂಡೆಂಟ್. ಅದೇ ನಾನೇ ಅಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು. ಅಂಡ್ ಐ ವಿಶ್ ಐ ಕುಡ್ ಹ್ಯಾವ್ ಗಾಟ್ ಲಿಟಲ್ ಮೋರ್ ಪ್ರೆಸೆನ್ಸ್. ಅದು ಇಂತ ಒಳ್ಳೆ ತಂಡ ಜೊತೆ ಇದೆ. ಐ ಮೀನ್ ದೇ ಜಸ್ಟಿಫೈಡ್ ಮೈ ಕ್ಯಾರೆಕ್ಟರ್, ಬಟ್ ಆದ್ರೂ ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿತ್ತು. ಅಂದ್ರೆ ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡ್ಲಾ? ಕೊಡಿ. ತುಂಬಾ ಜನ ಕೊಟ್ಟಿರ್ತಾರೆ ಚೆನ್ನಾಗಿದ್ದೀರಾ ಅಂತ, ಬಟ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ. ಥ್ಯಾಂಕ್ ಯು. ಮಹಾರಾಷ್ಟ್ರದಿಂದ ಬಂದು ಕನ್ನಡದಲ್ಲಿ ಕಲಿತು ಕನ್ನಡ ಮಾತಾಡ್ತಿದ್ರ, ಮಾತಾಡ್ಲೇಬೇಕಲ್ಲ ಸರ್. ಬಟ್ ಖುಷಿ ಆಗುತ್ತೆ. ತುಂಬಾ ಜನ ಕೇಳ್ಬೇಕಾರೆ ಇಂಗ್ಲಿಷ್ ಅಲ್ಲಿ ನಾವು ಪ್ರಶ್ನೆ ಕೇಳ್ಬೇಕಿರುತ್ತೆ ಸುಮಾರು ಜನ ಆಕ್ಟ್ರೆಸಸ್ಗೆ, ಬಟ್ ನೀವು ಕನ್ನಡದಲ್ಲಿ ಮಾತಾಡ್ತಾರೆ, ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಕನ್ನಡ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಗ್ರೌಂಡ್ ಇಳಿದೆ, ರೋಡ್ ಇಳಿದೆ ಕೆಲಸ ಮಾಡಿ, ಅದು ಬೇಕು. ಮೊದಲನೇ ಪ್ರಶ್ನೆಗೆ ಇನ್ನೂ ಉತ್ತರ ಕೊಡ್ತಾನೆ ಇದಾರೆ ಸರ್. ನೋಡಿ ಸರ್, ಸಿನಿಮಾಗ್ ಬಂದ್ಮೇಲೆ ಸುದಿ ಅವರು ಸಿನಿಮಾಗೋಸ್ಕರ ಬದಲಾಯಿಸ್ಕೊಂಡ್ರು ಅಂತ 3 ಗುಣ ಯಾವ್ದು ಲೈಫ್ ಅಲ್ಲಿ? ತುಂಬಾ ಬದಲಾವಣೆ ಸರ್, ಜೀವನನೇ ಬದಲಾಯಿಸ್ಕೊಂಡಿದ್ದೀನಿ. ನಾನು ಬೆಳೆದಿದ್ ರೀತಿ, ನಾನು ಇದ್ದಿದ್ದು, ನನ್ನ ಏರಿಯಾ, ನಂದೇ ಏನೋ ಬೇರೆ ಬದುಕು ಕಂಪ್ಲೀಟ್ ಆಗಿ ಅದನ್ನ ಬಿಟ್ಟಿದ್ದೀನಿ. ಅಂದ್ರೆ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀನಿ ಬಿಡಿ. ಮೊಬೈಲ್ ನಂಬರ್ ಸಮೇತ ಚೇಂಜ್ ಮಾಡ್ಕೊಂಡು ಬೇಡ ಅಂತ ನಾನು ಸಿಕ್ಕಾಪಟ್ಟೆ ರಾಶೆ ಗಾಡಿ ಓಡಿಸ್ತಾ ಇದ್ದಿದ್ದು. ನನಗೆ ನಾನು ಬೈಕ್ ಮಾಡಿಫಿಕೇಶನ್ ಅಲ್ಲೇ ಬೆಳೆದಿದ್ದು. ನಾನು ಸಿನಿಮಾಗೆ ಬಂದಿದ್ದು ಬೈಕ್ ಮಾಡಿಫಿಕೇಶನ್, ಕಾರ್ ಮಾಡಿಫಿಕೇಶನ್ಗೆ ಸಿಕ್ಕಾಪಟ್ಟೆ ರಾಶೆ ಓಡಿಸ್ತಿದ್ದೆ ಗಾಡಿ. ಯಾವಾಗ್ಲೂ ಒಂದು ಟ್ಯಾಪ್ ಇರೋದು ಮೈ ಮೇಲೆ ನನ್ಗೆ, ಯಾವಾಗ್ಲೂ ಅಂದ್ರೆ ಬ್ಯಾಂಡೇಜು ಆ ತರ ಓಡಿಸ್ತಿದ್ದವನು. ಸಿನಿಮಾಗೆ ಬಂದ್ಮೇಲಿಂದ ಮೊಪೆಡು ಅಥವಾ ಕಾರು, ಅದು ತುಂಬಾ ಸ್ಲೋ. ನಾನು ನೈಟ್ ಟ್ರಾವೆಲ್ ಮಾಡಲ್ಲ. ಈಗ ಭಯ ಶುರು ಆಯ್ತಾ ಅಥವಾ? ಹೌದು ಸರ್, ಈಗ ಒಂದ್ ಸಣ್ಣ ಗಾಯ ಆಗ್ಬಿಡ್ತು ಅನ್ಕೊಳ್ಳಿ. ಒಂದ್ ಸಣ್ಣ ಗಾಯ ಆದ್ರೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಇತ್ತು, ಕಂಟಿನ್ಯೂಟಿ ಶೂ ಹಾಕಿರ್ತೀನಿ ಅನ್ಕೊಳ್ಳಿ. ಅಲ್ಲೆಲ್ಲ ಒಂದ್ ಸಣ್ಣದಾಗ ಒಂದ್ ಇಷ್ಟುದ್ದ ಕಿತ್ಕೊಂಡ್ಬಿಟ್ರು ನಾನು ಶೂ ಹಾಕಕ್ಕಾಗಲ್ಲ, ನನ್ನಿಂದ ಇಡೀ ಸಿನಿಮಾಗೆ ತೊಂದರೆ ಆಗುತ್ತೆ. ಸೊ ಆ ತರದ್ದು ಬೈಕ್ ಬಿಟ್ಟೆ. ಅದಕ್ ಮುಂಚೆ ಏನೋ ಬೇರೆ ತರದ್ದು ಇತ್ತು, ಸಾವಾಸಗಳು, ಫ್ರೆಂಡ್ಶಿಪ್, ಅದು ಇದು. ಅದೇನೋ ಆಯ್ತು ಸಮಸ್ಯೆ. ಸ್ಟೇಷನ್ ಗಿಷನ್ ಕರ್ಕೊಂಡು ಫಸ್ಟ್ ನಮ್ ಕೂದಲು ಕಟ್ ಮಾಡೋ ಅಂತಾರೆ, ನಂದು ಯಾವಾಗ್ಲೂ ಕೂದಲುದ್ದ. ಸೊ ಆ ಸಾವಾಸಗಳು, ಇದು ಬಿಟ್ಟೆ. ಅದೇ ಇನ್ನೊಂದು ಬೈಕ್ ಅದೆಲ್ಲ ಬಿಟ್ಟೆ.
ಮೂರೇ ತುಂಬಾ ಕಂಪ್ಲೀಟ್ ಕೋಪನೇ ಬಿಟ್ಬಿಟ್ಟೆ ಅನ್ಕೊಳ್ಳಿ. ನಾನು ತುಂಬಾ ಬೇರೆ ತರ ಬೆಳೆದವನು. ಬೇಡ ಅದ್ ಆತರ ಜಾಗಗಳಿಗೂ ಹೋಗಲ್ಲ, ಇದಕ್ಕೆ ಹೋಗಲ್ಲ, ಆತರ ತುಂಬಾ ಬಿಟ್ಟಿದ್ವಿ. ಆಕ್ಚುಲಿ ಸುಮಾರು ಜನ ಹೇಳ್ತಾರೆ ಸಿನಿಮಾಗ್ ಬಂದ್ಮೇಲೆ ಸುಮಾರು ಕೆಟ್ಟ ವಿಷಯಗಳನ್ನ ಕಲ್ಸುತ್ತೆ ಅಂತ. ನೀವು ಒಳ್ಳೆ ವಿಷಯಗಳನ್ನ ಸರ್ ದೇವರಣೆಗೂ ಇಲ್ಲ ಸರ್, ಸಿನಿಮಾ ತುಂಬಾ ಒಳ್ಳೆ ವಿಚಾರಗಳನ್ನ ಕಲ್ಸುತ್ತೆ ನಿಮ್ಗೆ ಸಿಕ್ಕಾಪಟ್ಟೆ. ತುಂಬಾ ಡೆಡಿಕೇಶನ್ ಬೇಕು ಸರ್. ಏನ್ ಜನ ಅನ್ಕೋತಾರ ಹಂಗಲ್ಲ ಸರ್. ಸಿನಿಮಾ 300 ಜನ ನಿಂತಿರ್ತಾರೆ ಬೆಳಗ್ಗೆ ಎದ್ದು. ನಾನು ಒಂದ್ ಕಾಲ್ ಏಟ್ ಮಾಡ್ಕೊಂಬಿಟ್ಟೆ ರಾತ್ರಿ ಅಂದ್ರೆ ಆ 300 ಜನದ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ನಾನು ಶೂ ಹಾಕ್ಲೇಬೇಕು. ಬೇರೆ ಯಾವ್ದೇ ಕೆಲಸ, ಈಗ ನೀವು ಒಂದ್ ಇಂಟರ್ವ್ಯೂ ಮಾಡ್ತಿರ್ತೀರಿ, ಬೆಳೆ ಲೇಟ್ ಆಯ್ತು, ಚಪ್ಪಲ್ ಹಾಕ ಬಂದು ಇಂಟರ್ವ್ಯೂ ಮಾಡ್ಬೋದು. ಬಟ್ ನಾನು ಶೂ ಹಾಕೊಂಡು ಫೈಟ್ ಮಾಡಿದವನು ನಾಳೆ ದಿನ ಬೆಳಗ್ಗೆ ಹೋದಾಗ ಅದೇ ಶೂ ಹಾಕ್ಲೇಬೇಕು ನಾನು. ಕಂಟಿನ್ಯೂಟಿ. ನಾನು ಒಬ್ಬನಿಗೋಸ್ಕರ ಅಲ್ಲಿ ಏನೋ ಶೆಡ್ಯೂಲ್ ಬ್ರೇಕ್ ಆದ್ರೆ ಪ್ರೊಡ್ಯೂಸರ್ ಸಖತ್ ಲಾಸ್. ಒಂದ್ ದಿನದ್ದು 5 ಲಕ್ಷ 6 ಲಕ್ಷವರೆಗೂ ಲಾಸ್ ಆಗುತ್ತೆ. ಮತ್ತೆ ಡೇಟ್ಗಳು ಸಿಗಲ್ಲ ಬೇರೆ ಆರ್ಟಿಸ್ಟ್ಗಳದ್ದು. ಹಂಗಾಗಿ ನಿಮ್ಗೆ ತುಂಬಾ ಜವಾಬ್ದಾರಿ ಕಲ್ಸುತ್ತೆ. ಆಮೇಲೆ ರಾತ್ರಿ ಬೇಗ ಮಲಗಬೇಕು ಅನ್ನೋ ಜವಾಬ್ದಾರಿ ಕಲ್ಸುತ್ತೆ. ಬಿಕಾಸ್ ಬೆಳಗ್ಗೆ ಬೇಗ ಹೇಳಬೇಕು. ನಾನು ಹೆಂಗೋ ಪಾರ್ಟಿ ಮಾಡ್ಕೊಂಡು ರಾತ್ರಿ ಎಷ್ಟೊತ್ಕೋ ಮಲಗಿ ಕಣ್ಣೆಲ್ಲ ಹಿಂಗ್ ಹಾಕೊಂಡು ಹೋದ್ರೆ ಫ್ರೇಮಲ್ಲಿ ಕಾಣುತ್ತೆ ಅನ್ನೋ ಭಯ ಇರುತ್ತೆ. ಸಿನಿಮಾ ಮೋಸ ಮಾಡೋಂಗ ಇಲ್ಲ, ಯಾರು ಮಾಡಲ್ಲ ಸರ್. ನನ್ಗೆ ಗೊತ್ತಿದ್ದಂಗೆ ಸಿನಿಮಾದಲ್ಲಿ ಕೆಲಸ ಮಾಡೋರು ಯಾರು ಸಿನಿಮಾಗ್ ಮೋಸ ಮಾಡಲ್ಲ. ಅವ್ರವ್ರು ಬೇಕಾದ್ರೂ ಮೋಸ ಮಾಡ್ಕೊಂಡ್ಬಿಡ್ಬೋದು, ಸಿನಿಮಾಗ್ ಮೋಸ ಮಾಡಲ್ಲ. ನನ್ಗೆ ಗೊತ್ತಿರೋ ಒಳ್ಳೆ ಭಯ ಭಕ್ತಿ ಕಲ್ಸುತ್ತೆ, ಸಿಕ್ಕಾಪಟ್ಟೆ ಕಲ್ಸುತ್ತೆ. ಡಿಸಿಪ್ಲಿನ್ ಕಲ್ಸುತ್ತೆ, ತಾಳ್ಮೆ ಕಲ್ಸುತ್ತೆ. ಇದೇ ಕತೆಗೆ ಲೈಫ್ ಟುಡೇ ಟೈಟ್ಲ್ ಯಾರೋ ತಗೊಂಡ್ಬಿಟ್ಟಿದ್ದಾರೆ. ಬೇರೆ ಯಾವ್ದಾದ್ರು ಟೈಟ್ಲ್ ಕೊಡ್ಬೇಕಿತ್ತು ಅಂದ್ರೆ ಯಾವ್ದು ಕೊಡ್ಬೋದು? ಮೋಸ ಮಾಡಲೆಂದೆ ನೀನು ಬಂದೆಯಾ. ಓಕೆ, ಏನ್ ಲೈಫ್ ಟುಡೇನೆ ಸರ್. ಅದ್ ಬಿಟ್ರೆ ಬೇರೆ ಏನೋ ಬರೋದಿಲ್ಲ. ಅದು ಬರೀ ಫಸ್ಟ್ ಡ್ರಾಫ್ಟ್ ನಾನು ಬರೀಬೇಕಾದ್ರೆ ಲೈಫ್ ಟುಡೇ. ನೀವ್ ಯಾವ್ದಾದ್ರು ಟೈಟ್ಲ್ ಕೊಡ್ತೀರಾ? ನನ್ಗೆ ಬೇಕಿತ್ತ, ನಿನಗೆ ನಾನೇ ಬೇಕಿತ್ತ. ಅದೇ ನಮ್ ಸಾಂಗ್ ಹೇಳ್ತಾ ಇದೆ. ಓಕೆ, ಅಲ್ಲ ಅದೊಂದು ಟೈಟ್ಲ್ ಮಾಡಿ ನಾನೇ ಬೇಕಿತ್ತ. ಚೆನ್ನಾಗಿದೆ ಟೈಟಲ್. ನೀವೊಂದ್ ಕೊಟ್ಬಿಡಿ, ಅವ್ರಿಬ್ರು ಒಂದ್ ಕೊಟ್ರು. ಲೈಫ್ ಟುಮಾರೋ. ನಾನಿನ್ನ ಮರೆಯೋಕೆ ನನ್ನಿಂದ ಆಗ್ತಿಲ್ಲ. ಓಕೆ, ದೊಡ್ಡ ಟೈಟ್ಲು. ಸೊ ಫೈನಲಿ ಲೈಫ್ ಟುಡೇನೆ ಸಿಕ್ಕಾಬಿಟ್ಟೆ ಸೂಟಬಲ್. ಬಟ್ ಯಾ, ನಾನು ಹೇಳ್ತೀನಿ ರೀ, ಈಗ ಇವ್ರಿಬ್ರು ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಜಡ್ಜ್ಮೆಂಟ್ ಅಲ್ಲಿ ಥಾಟ್ ಬಂದಿರುತ್ತಲ್ಲ, ಸುದ್ದಿ ಅವರು ಅಂದ್ರೆ ಹಿಂಗೆ, ಕಿರಣ್ ಅವರು ಅಂದ್ರೆ ಹಿಂಗೆ ಅಂತ. ಇವತ್ತು ಬದಲಾಗಿರೋದು, ಚೇಂಜ್ ಆಗಿರೋದೇನು? ಹಂಗಲ್ಲ ಅಂತ ಅನ್ಸಿರೋದು. ಫಸ್ಟ್ ಆಫ್ ಆಲ್ ಫಸ್ಟ್ ಡೇನು ಇಬ್ಬರಿಗೂ ನನ್ ಸಿಕ್ಕಿಲ್ಲ. ನಾನ್ ಕಿರಣ್ ಅವ್ರಿಗೆ ಸಿಕ್ಕಿರೋದು ಡೈರೆಕ್ಟ್ ಫಸ್ಟ್ ಆಫ್ ಆಲ್ ಆಫೀಸ್ ಅಲ್ಲಿ, ಸುದ್ದಿ ಸರ್ಗೆ ಡೈರೆಕ್ಟ್ಲಿ ಪ್ರಮೋಷನ್ ಟೈಮ್ ಅಲ್ಲಿ ಅಲ್ವಾ. ಬಟ್ ನಿಜ ಹೇಳ್ಬೇಕಾದ್ರೆ ಸುದ್ದಿ ಸರ್ ಬಗ್ಗೆ ಒಂದ್ ಹೇಳಕ್ ಇಷ್ಟ ಪಡ್ತೀನಿ. ಯು ನೋ ವಾಟ್, ನಾಟ್ ಎವ್ರಿ ವಿಲನ್ ಇಸ್ ಅ ವಿಲನ್ ಇನ್ ರಿಯಲ್ ಲೈಫ್. ಈ ವಿಲನ್ ಗಳು ಇರ್ತಾರಲ್ಲ, ಪಾಪ ದೇ ಆರ್ ವೆರಿ ಸ್ವೀಟ್ ಇನ್ ರಿಯಲ್ ಲೈಫ್. ಹಂಗೆ ಸುದ್ದಿ ಸರ್ ಬಗ್ಗೆ ನಂಗೆ ಒಂದ್ ಅಭಿಪ್ರಾಯ ಇದೆ, ದಟ್ ಅವರು ನಿಜ ಜೀವನದಲ್ಲಿ ಈಸ್ ಅ ವೆರಿ ಸ್ವೀಟ್ ಮ್ಯಾನ್. ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಪ್ಲಸ್ ಅವ್ರು ಮಾತಾಡೋ ರೀತಿ ಆಗ್ಲಿ, ವ್ಯವಹಾರ ಆಗ್ಲಿ, ಈಸ್ ಅ ವೆರಿ ಸ್ವೀಟ್ ಪರ್ಸನ್. ಅಂಡ್ ಕಿರಣ್ ಅವ್ರ ಬಗ್ಗೆ ಏನ್ ಹೇಳ್ಬೇಕು, ಈಸ್ ಆಕ್ಚುಲಿ ಅ ವೆರಿ ಜೆಂಟಲ್ಮನ್. ಏನ್ ಹೇಳಿ, ಸಿನಿಮಾಗ್ ಬಂದ್ ಬದಲಾಯಿಸ್ಕೊಂಡಿರೋದು ಅಲ್ವಾ? ಅದೇ ಒನ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಓಕೆ, ಅಂಡ್ ಕಿರಣ್ ಹಿ ಈಸ್ ಜೆಂಟಲ್ಮನ್, ರಿಯಲಿ. ಲೈಕ್ ಹೀರೋ ಅವ್ರು ಹಿ ಕ್ಯಾನ್ ಕ್ಯಾರಿ ಎವ್ರಿಥಿಂಗ್ ವೆರಿ ವೆಲ್. ಎಲ್ಲಾ ಪಾತ್ರಗಳನ್ನ ಚೆನ್ನಾಗಿ ಇದ್ ಮಾಡ್ತಾರೆ. ಬಟ್ ರಿಯಲ್ ಲೈಫ್ ಅಲ್ಲಿ ಈಸ್ ಅಗೇನ್ ಅ ವೆರಿ ಗುಡ್ ಜೆಂಟಲ್ಮನ್. ಕೇಳದೇ ಇರೋ ಪ್ರಶ್ನೆ ಏನಾದರೂ ಇದ್ರೆ ಈಗ ಕೇಳಿ. ಇವ್ರಿಬ್ರಿಗೂ ಸೆಟ್ ಅಲ್ಲಿ ಅಥವಾ ಯಾವಾಗಾರು ಕೇಳದಿರೋ ಪ್ರಶ್ನೆ ಏನಾದ್ರು ಇದ್ರೆ ಇವಾಗ ಕೇಳಿ, ಆ ಚಾನ್ಸ್ ನಾನು ಕೊಡ್ತಾ ಇದ್ದೀನಿ. ಮೇಡಮ್ ಕೇಳ್ತೀನಿ. ಮೇಡಮ್ ನೀವ್ ಬಂದಾಗೆಲ್ಲ ಆ ಜಾಗ ಫುಲ್, ಆ ವಾತಾವರಣ ಇದೇ ಚೇಂಜ್ ಆಗ್ಬಿಡುತ್ತಲ್ಲ ಮೇಡಮ್. ಅದ್ ಯಾವ ಸೆಂಟ್ ಮೇಡಮ್ ನೀವ್ ಹಾಕೋದು? ನಾವು ಯಾವ್ದಾದ್ರು ಹೊಡ್ಕೋತೀವಿ, 10 ನಿಮಿಷ ನಮ್ಮ ಮೇಲೆ ನಿಂತಿರಲ್ಲ ನಾವ್ ಬೇವ್ರೋ ರೇಂಜ್ಗೆ. ಅದ್ ಯಾವ ಸೆಂಟ್ ಮೇಡಮ್ ನೀವ್ ಹೇಳಿ ಮೇಡಮ್. ಇಲ್ಲ ಸರ್, ನೀವ್ ಬಂದ್ರೆ ಆ ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಏನ್ ಗೊತ್ತಾ, ನಾವು ಯಾವ ತರಾನು ಬ್ರ್ಯಾಂಡ್ ಹಾಕೋದು, ಯಾವ ತರಾನು ಬಟ್ಟೆ ಹಾಕೋದು ಕೂಡ ನಾವು ನಮ್ಮ ಮನ್ಸಲ್ಲಿ ಅಥವಾ ನಮ್ಮ ಮುಖದ ಮೇಲೆ ಒಂದ್ ಸ್ಮೈಲ್ ಇದ್ರೆ ಸಾಕು. ನಾವು ಬರೋ ಜಾಗದಲ್ಲಿ ಇಟ್ಟಿದ ತಕ್ಷಣ ಏನ್ ಗೊತ್ತಾ, ನಮ್ಮಲ್ಲಿ ಇರೋ ಖುಷಿ ರಿಫ್ಲೆಕ್ಷನ್ ಅದು ರಿಫ್ಲೆಕ್ಟ್ ಯಾವ ಟೂತ್ ಪೇಸ್ಟ್ ಅಲ್ಲಿ ಉಳಿಸ್ತೀರಾ ಮೇಡಮ್? ನಿಮ್ ಸ್ಮೈಲ್ ಗಮ್ಮಂತ ಇದೆ ಅಂದ್ರೆ ಟೂತ್ ಪೇಸ್ಟ್ ಸ್ಮೆಲ್ ಇರ್ಬೋದು ಅದು. ನಾವು ಉಳಿಸ್ತೀವಿ ದಿನ, ಒಂದಿನ ಹಿಂಗಂದ್ರು ಗಮ್ಮಂದಿದ್ ನೋಡಿಲ್ಲ. ಹಂಗಾರೆ ಸೆಂಟ್ ಇಂದಲ್ಲ, ಸೀಕ್ರೆಟ್ ಟೂತ್ ಪೇಸ್ಟ್. ಹೌದು ಸರ್, ನೀವು ಅಂತೀರ ಸರ್, ಈ ವಾತಾವರಣನೇ ನಿಜ ಸರ್, ನಿಜ. ಯಾವ್ದೋ ಪ್ಯಾರಿಸ್ ಅಲ್ಲಿ ಕೂತಂಗ ಆಗ್ತಿದೆ ಫೀಲ್. ಕೊನೆಗೂ ಹೇಳಿಲ್ಲ. ಓಕೆ, ಹಂಗೆ ಹೆಣ್ಮಕ್ಳು ಸೀಕ್ರೆಟ್ 3 ಗಂಟೆ ತನಕ ಮಾತಾಡಿದೀವಿ. ಕೇಳ್ಬೇಕು ಅನ್ಕೊಂಡಿರೋ ಪ್ರಶ್ನೆ ಅಲ್ಲ. ಸರ್ಗ್ ಏನ್ ಕೇಳಿ, ಸರ್ಗ್ ಏನ್ ಕೇಳಿ, ನಮ್ಮ ಏನ್ ಕೇಳಿ ಏನು ಗೊತ್ತಾಗ್ತಿಲ್ಲ ಸರ್. ಅವ್ರು ತುಂಬಾ ನೀಟು ಸರ್, ಯಾವ್ದು ಆತರ ಲೋಪದೋಷಗಳೇ ಕಂಡಿಲ್ಲ ನನಗೆ. ಓಕೆ ಇಲ್ಲ ಸರ್, ಹಂಗೆ ನನ್ಗೆ ನಿಜ ಗೊತ್ತಾಗ್ತಾ ಇಲ್ಲ ಸರ್. ಅವ್ರು ಕೇಳಿದ ಪ್ರಶ್ನೆ ಬೇಡವಾ?
ಕೇಳ್ತೀನಿ ಸರ್. ಒಂದೊಂದ್ಸತಿ ತುಂಬಾ ನೀವು ಕೂಲ್, ಯಾವಾಗ್ಲೂ ಕೂಲ್ ಪರ್ಸನ್, ಸುಳ್ಳು ಹೇಳ್ತಿಲ್ಲ, ಏನೋ ಇದ್ ಮಾಡ್ತಿದೀವಿ ಹಂಗೆ. ಎಷ್ಟೊಂದ್ ಜನ ಜೊತೆ ಕೆಲಸ ಮಾಡಿದೀನಿ. ಓಕೆ. ಕಿರಣ್ ಸರ್ ತುಂಬಾ ಕೂಲ್, ಯಾಕಂದ್ರೆ ಅವ್ರ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ದೀನಿ ಈ ಸಿನಿಮಾಲಿ, ಜೊತೆಲಿ ಬೆಳಗ್ಗೆ ರಾತ್ರಿ ಎಲ್ಲ. ಇದ್ದಕ್ಕಿದ್ದಂಗೆ ಭಗತ್ ಸಿಂಗ್ ಆಗ್ಬಿಡ್ತಿರಲ್ಲ ಸರ್ ಒಂದೊಂದ್ಸತಿ ಮೈಕ್ ಮುಂದೆ. ಯಾಕೆ ಹಾಗಾಗ ನಮ್ಮವ್ರು ಬ್ರಿಟಿಷ್ ಅವ್ರು ಆಗ್ಬಿಡ್ತಾರೆ sir ಅದಕ್ಕೆ. ಅವಾಗ ಭಗತ್ ಸಿಂಗ್ ಆಗ್ಬಿಡ್ತಾರೆ. ಇದ್ದಕ್ಕಿದ್ದಂಗೆ ಏನೋ ನಡ್ಸ್ಕೊಂಡು ಚೆನ್ನಾಗಿತ್ತು ಹೇಳಿ, ಅದ್ಯಾಕೆ ಸರ್? ಅದೇ ನಮ್ಮವ್ರು ಬ್ರಿಟಿಷ್ ಅವ್ರು ಆದಾಗ ನಾನ್ ಸ್ವಲ್ಪ ಭಗತ್ ಸಿಂಗ್ ಆಗ್ಬೇಕು. ಟ್ರಾಫಿಕ್ ತರಕ್ಕೆ ಹೌದು. ಯಾವ್ದು ಸರ್ ಆ ತರದ ಇನ್ಸಿಡೆಂಟ್ ನಿಮಗೆ ಭಗತ್ ಸಿಂಗ್? ಇನ್ನು ಇದ್ದಕ್ಕಿದ್ದಂಗೆ ಆಧಾರ ಆಗುತ್ತೆ ನೋಡಿ. ಅದು ಯಾವ್ದಾದ್ರು ಕೆಲವು ಪ್ರಶ್ನೆಗಳು ಬಂದಾಗ ನೊಂದಿರೋ ಇದೆಲ್ಲ ನೆನ್ಪಂದ್ಬಿಡುತ್ತೆ ಅವ್ರಿಗೆ. ನೀವ್ ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ ಫಸ್ಟ್ ಟೈಮ್ ಭಗತ್ ಸಿಂಗ್ ಆಗಿದ್ದು? ಮೈಕ್ ಹಿಡ್ದಾಗೆಲ್ಲ ನಾನು ಸ್ಟಾರ್ಟಿಂಗ್ ಒಂದ್ ಫ್ಲೋ ಇರ್ತಾರೆ, ಇದ್ದಕ್ಕಿದ್ದಂಗೆ ಪಟ್ ಅಂತ ಅದು ಯಾವ್ದೋ ಅಂದ್ರೆ ಅಷ್ಟಾಗಿದೆ ಬಿಡಿ ನಮ್ಮಲ್ಲಿ. ಇನ್ನೇನು ಆಗಿದೆ ಒಂಚೂರು ಇರುತ್ತಲ್ವಾ ಹೌದು. ಮನೆ ಅಂದ್ಮೇಲೆ 3 ಬಾಗ್ಲು. ಸಿನಿಮಾ ಅಂದ್ರೆ 100 ಬಾಗ್ಲು. ಈಗ ಊರು ಬಾಗ್ಲು. 100 ಬಾಗ್ಲು. ಹಂಗಾಗಿ ಒಳಗಿರೋ ಭಗತ್ ಸಿಂಗ್ ಎದೊಳ್ತಾ ಇದ್ದಾರೆ. ಸುದಿ ಅವರಿಂದ ಯಾವ ಕ್ವಾಲಿಟಿ ನೀವು ತಗೊಳಕ್ ಇಷ್ಟಪಡ್ತೀರಾ? ಕಿರಣ್ ಅವರಿಂದ ಯಾವ ಕ್ವಾಲಿಟಿ ನೀವು ತಗೊಳಕ್ ಇಷ್ಟಪಡ್ತೀರಾ? ಅಂಡ್ ಅವ್ರಿಗೆ ನಿಮ್ದೇ ಅವರ ಕ್ವಾಲಿಟಿ ಕೊಡ್ಬೇಕು ಅಂದ್ರೆ ಯಾವ್ದು ಕೊಡ್ತೀರಾ? ನಮ್ಮಿಂದ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಆಗಿಂತ ಅವರಿಂದ ಒಂದ್ ಕ್ವಾಲಿಟಿ ನಾನು ಏನ್ ತಗೋಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರ ತರ ನಾನು ಐ ವಾಂಟ್ ಟು ಗಿವ್ ಮೈ ಸೆಲ್ಫ್ ಇನ್ ದ ಸಿನಿಮಾ. ಅವ್ರ ತರ ಹಸಲ್ ಮಾಡ್ಬೇಕು, ಅವ್ರ ತರ ಒಂದ್ ಹೆಸರು ಮಾಡ್ಬೇಕು. ಜನ ಅಂದ್ರೆ ಹೆಂಗಿರ್ತಾರೆ ಅವ್ರ ಮನ್ಸನ್ನ ನಾನ್ ಗೆಲ್ಸ್ಬೇಕು. ಕಿರಣ್ ಅವ್ರ ಕಡೆಯಿಂದ ಒಂದ್ ಕ್ವಾಲಿಟಿ ತಗೋಬೇಕು ಅಂದ್ರೆ, ಮೊದಲನೇ ಸಿನಿಮಾ ಈ ರೇಂಜ್ಗೆ ಈ ಮಟ್ಟಕ್ಕೆ ಅವರು ಪ್ರಿಪೇರ್ ಆಗಿ ನಮ್ ಜನರನ್ನ ಕೊಟ್ಟಿದ್ದಾರೆ ಅಲ್ವಾ ಲೈಫ್ ಟುಡೇ, ಆ ತರ ನಾನು ಪ್ರಿಪೇರ್ ಆಗ್ಬೇಕು. ಮೇ ಬಿ ಐ ಮೈಟ್ ಹ್ಯಾವ್ ಡನ್ 3 ಸಿನಿಮಾಸ್ ಮಾಡಿರ್ಬೋದು, ಆದ್ರೂ ಅವ್ರು ಮೊದಲನೇ ಸಿನಿಮಾಗೆ ಅಷ್ಟೊಂದು ಪ್ರಿಪೇರ್ ಆಗಿ ನಿಂತಿದ್ದಾರೆ ಅಲ್ವಾ, ಆ ಒಂದ್ ಕಾನ್ಫಿಡೆನ್ಸ್ ಇದೆ ಅಲ್ಲ, ಅದ್ ನನ್ಗೆ ಬಹಳ ಇಷ್ಟ ಆಯ್ತು. ಅಂಡ್ ನನ್ ಕಡೆಯಿಂದ ಒಂದ್ ಕ್ವಾಲಿಟಿ ಕೊಡ್ಬೇಕು ಅಂದ್ರೆ ನಾನಿಲ್ಲ ಯಾವ ಕ್ವಾಲಿಟಿ ಅಂತ ಹೇಳಿ. ಅವ್ರಿಬ್ರು ಹೋಗಿದ್ ಕಡೆ ಎಲ್ಲ ಪರಿಮಳ ಹಂಗೆ ಬರುತ್ತೆ. ಅದೊಂದ್ ಬ್ಯಾಗಲ್ ತಂದು ನಮಗೂ ಒಂದ್ ಚೂರು ಚೆನ್ನಾಗಿ ಮಾಡ್ಬಿಡಿ ಮ್ಯಾಮ್, ನಾವು ನಿಮ್ ಜೊತೆ ಲೈಟ್ ಹಾಕ ಬಂದ್ಬಿಡ್ತೀವಿ. ಟೂತ್ ಪೇಸ್ಟ್ ಕೊಡು, ಟೂತ್ ಪೇಸ್ಟ್. ಲವ್ ಸಿನಿಮಾದ ಕೋರಂಶ. ಈ ಸಿನಿಮಾದಲ್ಲಿ ಲವ್ ಅನ್ನೋದು ಕೋರಂಶ. Correct. ಸೊ ಇವತ್ತಿನ ಲವ್ ಅಲ್ಲಿರೋ 3 ಬಿಗ್ಗೆಸ್ಟ್ ಚಾಲೆಂಜ್ ಏನು? ಅಂದ್ರೆ ಸರ್ 3 ಅನ್ಕೋತಿಲ್ಲ, ಸುಮ್ನೆ ನನ್ಗೆ ಅನ್ಸಿದ್ ಹೇಳ್ತೀನಿ ಸರ್ ನಮ್ ಕತೆ ಪ್ರಕಾರ. ಆಮೇಲೆ ಇದು ಯಾರಿಗೂ ನಾನು ಸ್ತ್ರೀ ದ್ವೇಷಿನೂ ಅಲ್ಲ, ಅವ್ರ ಮೇಲೆ ಅಪಾದನ ಹೋಗಿಸ್ತಿಲ್ಲ. 2 ಕಡೆನೂ ತಪ್ಪುಗಳಾಗತ್ತೆ. ಈ ಕಡೆ ಒಂದೊಂದ್ ಕಡೆ ಹುಡುಗಿ ಕರೆಕ್ಟ್ ಇದ್ದಾಗ ಹುಡುಗನ್ ಪ್ರಾಬ್ಲಮ್ ಇರುತ್ತೆ, ಹುಡುಗ ಕರೆಕ್ಟ್ ಇದ್ದಾಗ ಇವ್ರದ್ದು ಇರುತ್ತೆ, ಇವ್ರಿಬ್ರು ಕರೆಕ್ಟ್ ಇದ್ದಾಗ ಮನೆ ಕಡೆಯಿಂದ ಪ್ರಾಬ್ಲಮ್ಗಳು ಇರುತ್ತೆ. ಈ ತರದ್ದು ನನ್ಗೆ ಈಗ ಅನ್ಸೋದು ಸರ್ ಅಂದ್ರೆ, ಕೆಲವು ಈಗ ನೋಡಿ ಕಾಡಿಗೆ ಒಂದು ನಿಯಮ ಇದೆ, ಕಾಡ್ಗೂ ನಾಡ್ಗೂ ಒಂದೊಂದು ನಿಯಮ ಇರುತ್ತಲ್ಲ. ಕಾಡ್ಗೆ ಒಂದು ನಿಯಮ ಇದೆ. ಕಾಡಲ್ಲಿ ಅವ್ರ ಪ್ರೀತಿನ ಗಳಿಸ್ಬೇಕಂದ್ರೆ ಏನ್ ಬೇಕು ಗೊತ್ತಾ ಸರ್? ಸರ್ವೈವಲ್ ಆಫ್ ದ ಫಿಟೆಸ್ಟ್. ಕರೆಕ್ಟಾ? ಒಂದು ಹೆಣ್ಣನ್ನು ಹೋಲ್ಸ್ಕೋಬೇಕಂದ್ರೆ 2 ಪ್ರಾಣಿ ಕಿತ್ತಾಡ್ತವೆ, ಒಡೆದಾಡ್ತವೆ, ಅದ್ರಲ್ಲಿ ಯಾವ್ದು ಗೆಲ್ಲುತ್ತೋ ಅದಕ್ಕೆ ಅದೆಲ್ಲರಿಗೂ ಗೊತ್ತಿದೆ. ಕಾಡಿನ ನಿಯಮ ಸರ್ವೈವಲ್ ಆಫ್ ದ ಫಿಟೆಸ್ಟ್. ನನ್ನ ಪ್ರಕಾರ ಈಗ ನಾನ್ ನೋಡ್ತಿರೋ ಈ ಸಿಟಿ ಪ್ರೀತಿ ಹೆಂಗೆ ಅಂದ್ರೆ, ಸರ್ವೈವಲ್ ಆಫ್ ದ ರಿಚೆಸ್ಟ್. ಸರ್ವೈವಲ್ ಆಫ್ ದ ರಿಚೆಸ್ಟ್. ಈ ಕಡೆ ಗಾಡಿಲಿ ಬರ್ತಾ ಇರ್ತಾನ ಒಬ್ಬ, ಅವ್ನು ತುಂಬಾ ಪ್ರೀತಿಸ್ತಾ ಇರ್ತಾನೆ. ಆ ಕಡೆ ಆಡಿಲ್ ಬರ್ತಾನ ಒಬ್ಬ, ನೀವು ಗಾಡಿ ಹತ್ತುತ್ತೀರಾ ಆಡಿ ಹತ್ತುತ್ತೀರಾ. ಸೊ ಇಲ್ಲಿ ಪ್ರೀತಿ ಅಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಲ್ಲ, ಸರ್ವೈವಲ್ ಆಫ್ ದ ರಿಚೆಸ್ಟ್ ಅಂತ ಅನಿಸುತ್ತೆ ನನಗೆ ನೋಡಿದಾಗೆಲ್ಲ. ಹಂಗೆ ಮೊನ್ನೆನೂ ಅದೆಲ್ಲೋ ಹೇಳ್ತಿದ್ದೆ. ಈಗ ನಾವು ಈ ನಡುವೆ ಮೊನ್ನೆ ಒಂದು ಚಾನಲ್ ಅಲ್ಲಿ ಹೇಳ್ತಿದ್ದೆ, ಈ ಕಲ್ಲಂಗಡಿಲಿ ಕಲ್ಲು ಹುಡ್ಕಕ್ ಹೋಗ್ಬಾರ್ದು, ಆಲೂಗಡ್ಡೆಯಲ್ಲಿ ಹಾಲು ಹುಡ್ಕಕ್ ಹೋಗ್ಬಾರ್ದು. ಹಂಗೆ ಪ್ರೀತಿಲಿ ಈಗ ಪ್ರೀತಿ ಹುಡ್ಕಕ್ಕೆ ಹೋಗ್ಬಾರ್ದು. ಪ್ರೀತಿಲಿ ಪ್ರೀತಿ ಇಲ್ಲ, ಕಲ್ಲಂಗಡಿಲಿ ಹೆಂಗ್ ಕಲ್ಲಿಲ್ಲ, ಆಲೂಗಡ್ಡೆಯಲ್ಲಿ ಹೆಂಗ್ ಹಾಲಿಲ್ಲ, ಹಂಗೆ ಪ್ರೀತಿಲಿ ಹಾಕೋ ನಡುವೆ ಪ್ರೀತಿನೇ ಇಲ್ಲ ಅನ್ನಿಸ್ತಿದೆ. ಹಂಗ ಅನಿಸ್ತಿದೆ. ಚೆನ್ನಾಗಿ ಹೇಳಿದ್ರಿ. ಪ್ರೀತಿ ಹೆಚ್ಚಾಗಿರ್ಬೇಕಂದ್ರೆ ಹುಡುಗ ಫಸ್ಟ್ ರಿಚ್ ಆಗಿರ್ಬೇಕು. ನೆಸೆಸರಿ ಸರ್. ಇಲ್ಲ ನೆಸೆಸರಿ ಅಲ್ಲ, ನಮ್ಮಂದವ್ರಿಗೆ ಯಾಕೆ ಈ ತರ ಸರ್? ಸಿಂಪಲ್. ಈಗ ನಾನು ಹುಡುಗ ಸಿಗಲ್ಲ ನೋಡಿ, ಇಲ್ಲೇ ಒಬ್ಬ ಇದ್ರು, ಅದು ಆಬ್ವಿಯಸ್ಲಿ ಕರೆಕ್ಟ್ ಹೌದಲ್ವಾ? ಕರೆಕ್ಟ್. ಈಗ ನಾಳೆ ನೀವು ಮದ್ವೆ ಆಗ್ತೀರಾ, ನಾವ್ ಮದ್ವೆ ಆಗ್ಬಿಟ್ಟು ನಿಮ್ನ ಇಲ್ಲಿ ನಾನು ಹೊಸಪೇಟೆಗೆ ಕರ್ಕೊಂಡು ಹೋಗ್ತೀನಿ ಅನ್ಕೊಳ್ಳಿ. ನಾನು ಅಲ್ಲ, ಆ ಹುಡುಗ ಹೊಸಪೇಟೆ ಕರ್ಕೊಂಡು ಹೋಗ್ತಾನೆ ಅನ್ಕೊಳ್ಳಿ. ಅಂದ್ರೆ ಮದ್ವೆ ಆಗೋದ್ರಲ್ಲಿ ಹನಿಮೂನ್ಗೆ ಹೋಗ್ತೀರಾ ಅಂತ ಹೊಸಪೇಟೆ ಕರ್ಕೊಂಡು ಹೋಗ್ತಾ ಇರ್ತೀರಿ, ಸಹಿಸ್ಕೊಂಡ್ಬಿಡ್ತೀರಾ? ನೋ, ಐ ವಾಂಟ್ ಟು ಗೋ ಸ್ವಿಟ್ಜರ್ಲ್ಯಾಂಡ್ ಅಂತೀರಾ ಇಲ್ವಾ? ಅಟ್ಲೀಸ್ಟ್ ಕುಲು ಮನಾಲಿ ಕೇಳಲ್ವಾ? ದುಡ್ಡು ಅಷ್ಟೇ ಮುಖ್ಯ, ಮನ್ಸಿರೋ ಹುಡುಗ ಅಷ್ಟೇ ಮುಖ್ಯ ಸರ್. ತುಂಬಾ ಒಳ್ಳೆ ಮನ್ಸಿದೆ ನನಗೆ. ಲಾಲ್ ಬಿಲ್ಡಿಂಗ್ ಕರ್ಕೊಂಡು ಬಟ್ಟೆ ಕೊಡಿಸ್ತೀನಿ ನಿಮ್ಗೆ. ಬರೀ ನಾಳೆ ಬೆಳಗ್ಗೆ ನಾನೇ ಈಗ ಹುಡುಗ ಅನ್ಕೊಳ್ಳಿ, ನಾಳೆ ಬೆಳಗ್ಗೆ ನಿಮ್ಗೆ ನಾನು ಬರೀ ಫೇರ್ ಅಂಡ್ ಲವ್ಲಿ ಹಾಕ್ಬಿಟ್ಟು ಇಂಟರ್ವ್ಯೂ ಕರ್ಕೊಂಡ್ ಬರ್ತೀನಿ. ಸರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಲ್ವಾ? ಅಲ್ಲ, ಅದೇ ನನ್ನ ಹತ್ರ ಇರೋದೇ ಫೇರ್ ಅಂಡ್ ಲವ್ಲಿ ಮೇಡಮ್. ಟೂತ್ ಪೇಸ್ಟ್ ಗೋಪಾಲ್ ಅಲ್ಪುಡಿ, ಗಮ್ ಗಿಮ್ ಅನ್ನಲ್ಲ, ಕರ ಕರ ಅಂತ ಉಜ್ಜುವಾಗ. ಸೊ ಈಗ ಒಳ್ಳೆ ಮನ್ಸಿದ್ರೆ ಗೋಪಾಲ್ ಅಲ್ಪುಡಿ ಅಲ್ಲಿ ಉಜ್ಜಕ್ಕಾಗತ್ತಾ? ಆಗಲ್ಲ ಮೇಡಮ್ ಅಲ್ವಾ? ಈಗ ನಾನು ನಿಮ್ನ ಲಾಲ್ ಬಿಲ್ಡಿಂಗ್ ಹೋಗ್ಲಿ, ನಿಮ್ನ ಕರ್ಕೊಂಡಾರು ಹೋಗದ, ನೀವಿರೋ ಒಂದ್ ಅನ್ನ ಚಂದಕ್ಕೆ ನಾನು ಲಾಲ್ ಬಿಲ್ಡಿಂಗೋ ಅಲ್ಲಿ ಇಲ್ಲಿ ಚಿಕ್ಕಪೇಟೆಗೋ ಕರ್ಕೊಂಡು ಹೋಗಿ, ಅಲ್ಲೇ ಈ ನಮ್ಮ ಈ ಭಾನುವಾರದೊತ್ತು ಒಂದು ಇದೆಯಲ್ಲ ಸರ್, ಸಂಡೆ ಬಜಾರ್ ಅಲ್ಲಿ, ಅಲ್ಲಿ ನಾನು ಹೋಗ್ಬಿಟ್ಟು ಮಾಮೂಲಿ ಆ ಪ್ಯಾಂಟು ಹಂಗೆ ಆಗತ್ತಾ? ಆಗಲ್ಲ. ಓರೇನ್ ಮಾಲ್ಗೆ ನಡುವೆ ಕೆಲವೊಬ್ರಲ್ಲ ಸ್ವಲ್ಪ ಅಲ್ಲಿ ರಶ್ ಹಿಂಗಿದೆ ಅಂತ. ನನ್ಗೆ ಯಾರೋ ಒಬ್ರು ಹೇಳಿದ್ರು ಒಂದ್ಸತಿ ಕಾಫಿ ಡೇಗೆ ಮೀಟಿಂಗ್ ಅಂತ ಹೋದಾಗ, ಅಲ್ಲೊಬ್ರು ಹೇಳಿದ್ದು, ಕಾಫಿ ಡೇಲಿ ಕೂತ್ಕೋತಿರೋ ಅಣ್ಣ 400 ಲೇಡಿನ ಹೇಳಿದ್ದು, 400 ರೂಪಾಯಿ ಒಂದು ಕಾಫಿ ಅಂತ. ಸ್ಟಾರ್ ಬಾಕ್ಸ್ ಇದ್ರೆ ಬರ್ತೀನಿ ಅಂತ. ನಾನು ಕಾಫಿ ಡೇನೆ ಕಾಸ್ಟ್ಲಿ ಅನ್ಕೊಂಡಿದ್ದೆವು, ಇಲ್ಲ ಅದ್ರ ಮೇಲೆ ಒಂದಿದೆ ಅಂತ. ಸೊ ಮನ್ಸಿದ್ರೆ ಆಗಲ್ಲ ಮೇಡಮ್. ಬನ್ನಿ, ಈಗ ನಾನು ಡಿಯೋಲ್ ಬಂದಿರೋದು, ಬನ್ನಿ 80 ರೂಪಾಯಿ ಹೆಲ್ಮೆಟ್ ಐತೆ, ಹಾಕೊಂಡು ನಡೀರಿ. ಹೆಂಗೋ ಸರ್ ಮೇಡಮ್ ನಾನು ಡ್ರಾಪ್ ಮಾಡ್ತೀನಿ, ಮೇಡಮ್ ಡ್ರಾಪ್ ಮಾಡ್ತೀನಿ ನಾನು.
ಈಗ ಮೇಡಮ್ ಮೇಡಮ್ ನ ಡ್ರಾಪ್ ಮಾಡ್ತೀನಿ ಸರ್, ಲೈವ್ ಮಾಡ್ಬೇಕು ನೀವು. ಎಲ್ರು ಒಂಥರ ಇರಲ್ಲ ಸರ್, ಎಲ್ರು ಒಂಥರ ಇರಲ್ಲ. ಅಂತ ಹುಡ್ಗಿಂದಾನೆ ನಮ್ಮ ಹೆಸರು ನೋಡಿ ಆಡ್ತಾ ಇದೆ. ದಯವಿಟ್ಟು ನೋಡಿ, ಈ ತರ ಹುಡುಗಿ ನಾನ್ ಮದ್ವೆ ಆಗಿ ತಳ್ಳಲ್ಲ, ಆಗಲ್ಲ ಅಂದ್ರೆ ಹೇಳ್ಬಿಡ್ತೀನಿ, ಇಲ್ಲಪ್ಪ ಆಗಲ್ಲ ಅಂತ ತಳ್ಳಲ್ಲ. ನೋಡಿ, ಎಲ್ಲರಿಗೂ ಇಂಥ ಕೊಲೆ ಹೆಣ್ಮಕ್ಳೇ ಮಾಡಲ್ಲ, ಸಿಗ್ಲಿ. ಏನು ಮಾಡಲ್ಲ. ನಾನು ಏನ್ ಕಾನ್ವರ್ಸೇಷನ್ ಏನ್ ಹಾಕೋ ಬಂದು ಗೊತ್ತಾ, ಏ ಫಿಲಮ್ ಅಲ್ಲಿ ಉಪೇಂದ್ರ ಸರ್ ಹೇಳ್ತಾರಲ್ಲ, ಅದನ್ನ ಹಾಕೋ ಬಂದ್ಬಿಡ್ತು. ನೋಡಿ ಇವ್ ನನ್ಗಿಂತ ಚೆನ್ನಾಗಿದ್ದಾರೆ, ಅವ್ನ ಯಾಕೆ ನೀವು ನೋವು ಮಾಡೋಣ. ಇಲ್ಲ ಸರ್, ಆಮೇಲೆ ಎರಡು ಬೇಕು ಸರ್. ಈಗ ತುಂಬಾ ದುಡ್ಡೇ ಇದ್ದು, ಇಲ್ಲ, ಮೇಡಮ್ ಹೇಳಿದ್ದು ಎರಡು ಕರೆಕ್ಟ್. ಈಗ ಬೇಕು. ಸಿಕ್ಕಾಪಟ್ಟೆ ದುಡ್ಡಿದ್ದು, ಈಗ ಆಯ್ತು ತುಂಬಾ ಒಳ್ಳೆ ಕಡೆ ಒಂದು ಬಿರಿಯಾನಿನ ತರ್ಸೋ ತಗೋ ಹಿಂಗ್ ತಿನ್ಕೋ ಅಂತ ಎಸ್ಬಿಟ್ರೆ ಇಲ್ಲ. ಅದು ತಪ್ಪಾಗತ್ತೆ. ಹೌದು. ತುಂಬಾ ಪ್ರೀತಿ ಇದು, ಒಂದು ಚಿತ್ರಾನ್ನ ಕೇಳಿದ್ರು ಹತ್ರ ಒಂದ್ ಪ್ಯಾಕೆಟ್ ಚಿತ್ರಾನ್ನ ತಂದು ಹಿಂಗ್ ಕೊಡಕ್ಕಿಲ್ಲ ಅಂದ್ರು ಅಲ್ಲೂ ತೊಂದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡು ಬೇಕು ಸರ್. ಹೌದು. ಸೊ ಇವತ್ತಿನ ಪ್ರೀತಿಗೆ ಎರಡೂ ಬೇಕು, ಹೌದು. ಎರಡು Equally ಬೇಕು. ಕರೆಕ್ಟ್ ಅಂಶದಲ್ಲಿ ಇರ್ಬೇಕಲ್ಲ, ಅದೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಎಲ್ಲರೂ ಅಷ್ಟೇ ಸರ್, ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. 6 ತಿಂಗಳು ಕೆಲ್ಸಕ್ಕೆ ಹೋಗಿಲ್ಲ, ನಮ್ಮನೆ ಬೈತಾಳೆ, ಎಂತ ಮಗನ್ ಜನ್ಮ ಕೊಡ್ಬಿಟ್ಟೆ ನಾನು ಅಂತ, Correct, correct. ಮನೇಲಿ ಕುತ್ಕೊಂಡ್ ತಿಂತಾವ್ ನೀವು ಅಂತ. ನಾನೇ ನನ್ನ ಮಗನ್ಗೂ ನಾಳೆ ಅದನ್ನೇ ಹೇಳ್ತೀನಿ, ನಮ್ಗೆ ಹಂಗ ಅನ್ಸುತ್ತೆ. ಅದು ಹೌದು ಸರ್, ಬೇಕು ಸರ್. ಅದೇ ಲೈಫ್ ಟುಡೇ. Yes. ಅದೇ ಲೈಫ್ ಟುಡೇ. ಅದೇ ಲೈಫ್. ಚಿಕ್ಕದಾಗ ಸಾರಾಂಶ ಹೇಳ್ಬಿಟ್ರ. ಜಾಸ್ತಿ ಈ ಟೇಕ್ ತಗೊಂಡಂತ ಸೀನ್ ಅಂಡ್ ಜಾಸ್ತಿ ನಿಮಗೆ ಕಾಡಿದ ಸೀನ್ ಯಾವುದು? ನೀವು ರೇಖಾ ಚಂದ್ರ ಅವ್ರ ಜೊತೆ ರೊಮ್ಯಾಂಟಿಕ್ ಸೀನ್. ಜಾಸ್ತಿ ರೀಟೇಕ್ ತಗೊಂಡಿದ್ದ. ಓಕೆ. ನಾಟ್ ಕಂಫರ್ಟಬಲ್. ಅಂಡ್ ನಾನು ತುಂಬಾ ರೊಮ್ಯಾಂಟಿಕ್ ಆಕ್ಟರ್ ಹತ್ರ ಎಲ್ಲ ಅಲ್ಲ, ಒಂದ್ ಸ್ವಲ್ಪ ಈ ಸೆಟಲ್ಡ್ ಆಗಿ ಮಾಸ್ ಸೀನ್ ಆತರ ಇದ್ರೆ ನಾನು ಈಸಿಯಾಗೆ ಮಾಡ್ಬೋದು. ಆತರ ಮಾತ್ರ ಸ್ವಲ್ಪ ಕಷ್ಟ ಆಯ್ತು. ಬಟ್ ಸ್ಟಿಲ್ ಸ್ವಲ್ಪ ರೀಟೇಕ್ಸ್ ತಗೊಂಡು ಬೇರೆದೆಲ್ಲ ಒನ್ ಟೇಕ್ ಎರಡು ಟೇಕ್ ಅಲ್ಲಿ ಮಾಡ್ಬಿಡ್ತಾರೆ. ಬಿಕಾಸ್ ಐ ವಾಸ್ ಅ ರೈಟರ್, ನಾನೇ ಬರ್ದಿದ್ದಲ್ಲ. Correct. ಅದೊಂದ್ ಸೀನ್ ಮಾತ್ರ ನೀವು ಕಾಲೇಜ್ ಡೇಸ್ ಇಂದಾನೆ ಪ್ರಾಕ್ಟೀಸ್ ಮಾಡ್ಬೇಕು ತಾನೆ, ಅದಕ್ಕೆ ಸುಮ್ಮನೆ ಬಂದ್ಬಿಡ್ತೀರಾ ಸಿನಿಮಾಗೆ. ಡ್ಯಾನ್ಸ್ ಹೆಂಗ್ ಕಲ್ತ್ಕೊಂಡ್ ಬರ್ತೀರಾ, ಫೈಟ್ ಹೆಂಗ್ ಕಲ್ತ್ಕೊಂಡ್ ಬರ್ತೀರಾ, ಬರ್ತೀರಾ? ಅಲ್ವಾ ಸರ್? ಈಗ ಫೈಟ್ ಎಲ್ಲ ಕಲ್ತ್ಕೊಂಡ್ ಬಂದದ. ನೀವೆಲ್ಲ ಕಲ್ತ್ಕೊಂಡ್ ಬಂದಿದ್ದೀರಿ. ಇಲ್ಲ, ನಾನ್ ವಿಲನ್ ಅಲ್ವಾ, ನನ್ ಜಾನರ್ ಅಲ್ಲಿ ಬಂದೇ ಇಲ್ಲ ಅದು. Shit. ನಾನು ಕಲಿಬೇಕಾದ್ರೆ ಕ್ಯಾಮ್ರಾ ಇಟ್ಟಿರ್ಲಿಲ್ಲ. ಅಂದ್ರೆ ಕಲ್ತಿದ್ದೀರಾ ಅಂತ ಆಯ್ತು ಸರ್. ಇದನ್ನ ಕಟ್ ಮಾಡ್ಬೇಡಿ, ಕಲ್ತಿದ್ದಾರೆ ಅಂತ ಆಯ್ತು. ಈಗ ಹೆಂಗ್ ಗೊತ್ತಾ ಮಚ್ಚ, ಈ ಕ್ವಶನ್ 2 ಸುಳ್ಳು ಹೇಳ್ಬೇಕು, 2 ನಿಜ ಹೇಳ್ಬೇಕು ನಿಮ್ ಸಿನಿಮಾದಲ್ಲಿರೋದು. ಬಟ್ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಹೇಳ್ಬಾರ್ದು. ಅದೇ ಹೇಳ್ಬಾರ್ದು. ಚೆನ್ನಾಗಿರುತ್ತೆ. ಈ ಸಿನಿಮಾಗೆ ನಾನೇ ಲೀಡ್ ಹೀರೋಯಿನ್. ಒಂದ್ 50 ಲಕ್ಷ ಸಂಬಳ ತಗೊಂಡಿದ್ದೀರಾ ಅನ್ಸುತ್ತೆ. 50 ಲಕ್ಷನ 1 ಕೋಟಿ ತಗೊಂಡಿದ್ದೀನಿ. 1 ಕೋಟಿ ರೆಮ್ಯುನರೇಷನ್. ಮೇಕಪ್ ಎಲ್ಲ ಆಕ್ಟ್ ಮಾಡಿದ್ದಾರೆ. ಅದ್ ಬೇಕಾಗಿಲ್ಲ ಆಕ್ಚುಲಿ. ಐಡಿಯಾಸ್ ಕೊಡಿ ಏನಾದ್ರು. ನಿಜ ಹೇಳಿ ಈಗ. ಶೂಟಿಂಗ್ ಗೆ ಆಲ್ಮೋಸ್ಟ್ ಎಲ್ಲ ಬಸ್ಸಲ್ಲೇ ಬಂದ್ರು. ಈಸಿಯಾಗಿ ಹೇಳ್ಬಿಟ್ರು. ನಿಜ ಹೇಳಕ್ ಶೂಟಿಂಗ್ ಗೆ ಆಲ್ಮೋಸ್ಟ್ ಎಲ್ಲ ಬಸ್ಸಲ್ಲೇ ಬಂದ್ರು. ಎಲ್ಲಿಂದ ಎಲ್ಲಿಗಿದ್ರು ನಿಜಾನೇ. ನಿಜನೇನದು? ಓಕೆ. ಬಸ್ಸಲ್ಲೇ ಬಂದ್ರು. ನಾನ್ 2 ಸತಿ ನೋಡಿದಲ್ಲ ಮ್ಯಾಮ್, ನೀವು ಬಸ್ ಇಳಿದಿದ್ದು ಹೌದು, ಚಿಕ್ಕಮಂಗ್ಳೂರು. ಬಸ್ ಇಂದ ಆಕ್ಚುಲಿ ಇದು ನಮ್ಮ KR ಸಿಟಿ ಬಸ್ ಇಂದ ನಾನು ಬಂದಿರೋದು. ಕ್ಯಾಸಿಟಿ ಆಮೇಲೆ ಗೊತ್ತಾಯ್ತಲ್ಲ, KRSTC ಅದರಲ್ಲೇ ಗೊತ್ತಾಯ್ತಲ್ಲ ಯಾವ್ದು ನಿಜ ಅಂತ. ಎಂತ ದುಡ್ಡು ಸುಳ್ಳು KR ಮಾರ್ಕೆಟ್. KR ಮಾರ್ಕೆಟ್ ಇಂದ ಚಿಕ್ಕಮಂಗ್ಳೂರು ಬಸ್ ಬರಲ್ಲ. ಗೊತ್ತಾಯ್ತಲ್ಲ ಸರ್, ಸತ್ಯಗಳು ಸುಳ್ಳುಗಳು. ಅಪ್ಪ ಬ್ರಹ್ಮದೇವ. ಡೈರೆಕ್ಟರ್ ವರ್ಕಿಂಗ್ ಸ್ಟೈಲ್ಸ್ ನ ಒಂದು ಸಾಂಗ್ ಮೂಲಕ ಹೇಳೋದಾದ್ರೆ, ಒಂದ್ ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಕೆಲಸ ಈ ತರ ಇರುತ್ತೆ ಅಂತ ಯಾವ ಸಾಂಗ್ ಸೂಟ್ ಆಗುತ್ತೆ ಸರ್? ಇಲ್ಲ, ತುಂಬಾ ಹಾರ್ಡ್ ವರ್ಕರ್ ಅವರು, ತುಂಬಾ ಡಿಸಿಪ್ಲಿನ್ಡ್. ಯಾವ್ದು ಹೇಳ್ಬೋದು, ನೆನಪಾಯ್ತು ಯಾವ್ದು ಒಂಚೂರು ಸರ್? ತುತ್ತು ಅನ್ನ ತಿನ್ನೋಕೆ ಬೋಸೆ. ಇಲ್ಲ ಅದಲ್ಲ ಸರ್, ಹಾರ್ಡ್ ವರ್ಕರ್ ಸರ್, ನಿಜವಾಗ್ಲೂ ಪಾಪ ಡೆಡಿಕೇಟೆಡ್. ಅವ್ರ ಜೊತೆ ನಾನು 3 ಸಿನಿಮಾ ಮಾಡಿದೀನಿ. ಇಂಥ ಸಿಚುವೇಶನ್ ಅಲ್ಲಿ ಅದನ್ನ ನೆನಪೇ ಆಗಲ್ಲ ನೋಡಿ. ಹಠ 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 ಗೆಲ್ಲೋನಿಗೆ ಬೇಕು ಹಠ, ಈ ಹಾಡು ಸೂಟ್ ಆಗುತ್ತೆ ಸರ್. ಅಷ್ಟು ಹಾರ್ಡ್ ವರ್ಕಿಂಗ್ ಮಾಡಿದ್ದಾರೆ ಸರ್. ಓಕೆ. ಎಸ್. ಇವ್ರಿಗೆ ಯುಕ್ತ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ನೀವ್ ಹೇಳಿ. ಅದೇ ಯಾವ್ದ್ರಲ್ಲಿ ಬೇಕಾದ್ರು ಯುಕ್ತ ಅವ್ರಿಗೆ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅಂದ್ರೆ ಯಾವ್ದು ಸೂಟ್ ಆಗುತ್ತೆ ಅವ್ರಿಗೆ? ಜಂಗ್ಲಿ ಫಿಲಮ್ ಒಂದು ಸಾಂಗ್ ಇದೆ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಓಕೆ. ನಿಜವಾಗ್ಲೂ ಇವಳ ಶೇಪ ಇಲ್ಲ ಕರ್ನಾಟಕ ಮ್ಯಾಪ. ಮೋಸ್ಟ್ ಎಕ್ಸ್ಪೆನ್ಸಿವ್ ಡೇ ಆಫ್ ದ ಶೂಟ್, ಚಾಲೆಂಜಿಂಗ್ ಶೂಟ್, ಬೆಸ್ಟ್ ಡೇ ಆಫ್ ಶೂಟ್. ಮೋಸ್ಟ್ ಎಕ್ಸ್ಪೆನ್ಸಿವ್ ಶೂಟ್ ಅಂದ್ರೆ ಫೈಟ್ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 4-5 ಬಾಡಿ, 100-3 ಅಡಿ ಟ್ರೈನ್. ಇದೆಲ್ಲ ಚಿಕ್ಕಮಂಗ್ಳೂರು. ಅದು ಇಲ್ಲೊಂದು ಮಾಡಿದ್ರಲ್ಲ ನಮ್ಮ ಕನ್ನಡಿಯಲ್ಲಿ. ಓ, ಚಾಲೆಂಜಿಂಗ್ ಶೂಟ್ ಅಂದ್ರೆ ಪ್ರತಿದಿನನೂ ನಂದು ಚಾಲೆಂಜ್ ಇರ್ತಾ ಇತ್ತು. ನಾನು ಅಲ್ಲೆಲ್ಲ ಪ್ರೊಡಕ್ಷನ್ ರೆಡಿ ಮಾಡಿ ಬಂದ್ ಮೇಕಪ್ ಬಟ್ಟೆ ಹಾಕೋಣ ರೆಡಿ ಅಂತ. ಸೊ ಪ್ರತಿದಿನ ನನ್ನ ಚಾಲೆಂಜ್. ಬೆಸ್ಟ್ ಡೇ ಅಂದ್ರೆ ಒಂದು ಸೆಕೆಂಡ್ ಫೈಟ್ ಸೀನ್ ನಡೀತು, ಅಲ್ಲಿ ತನಕ ಸುದೀಪ್ ಸರ್ ನಾನು ಕನೆಕ್ಟ್ ಆಗಿರ್ಲಿಲ್ಲ. ನನ್ನ ಬಗ್ಗೆ ತುಂಬಾ ನೆಗೆಟಿವ್ ಹೇಳ್ಬಿಟ್ಟಿದ್ರು, ನಂಗೆ ಹಿಂಗೆ ಅಂತ. ಅಲ್ಲಿ ನಾನು ಅವರು ಕನೆಕ್ಟ್ ಆಡಿದೆ. ಸೊ ನಾನು ಇಡೀ ಸೆಟ್ ಅಲ್ಲಿ ದ ಬೆಸ್ಟ್ ಪರ್ಸನ್ ಐ ಮೆಟ್ ಇಸ್ ಸುದೀಪ್ ಸರ್. ಸಿಕ್ಕಾಪಟ್ಟೆ ನೆಗೆಟಿವ್ ಥಾಟ್ಸ್ ಗಳಿತ್ತು. ಹೌದು, ಅಂದ್ರೆ ಆ ತರದ್ ಫೀಡ್ ಆಗಿತ್ತು, ಹಂಗೇನೋ ಆಗಿತ್ತು. ಅದು ಕೆಲವೊಂದ್ಸಲಿ ಜಡ್ಜ್ಮೆಂಟ್ ಅಲ್ಲಿ ಹಂಗೆ ಅಲ್ವಾ, ಫಸ್ಟ್ ಏನೋ ಅನ್ಸಿರುತ್ತೆ, ಕೊನೆಗೆ ಒಂದ್ ಸ್ವಲ್ಪ ಸಮಯ ಕಳೆದಾದ್ಮೇಲೆ ಆ ತರ ಅಲ್ವೇ. ಹೌದು ಹಂಗೆ ಅವತ್ತಲ್ಲ ಆಗಿದ್ದು. ಹೌದು, ನನ್ಗೂ ಆ ತರದ್ ಏನೋ ಥಾಟ್. ಹೌದಾ
ಹೌದಾ ಹೌದಾ ಎಂತೆಂಥವ್ರ ಜೊತೆ ಕೆಲಸ ಮಾಡಿದ್ವಿ ಹೌದಾ ಅಂತಾರ. ಆಮೇಲೆ ಇಲ್ಲಲ್ಲ ಇವ್ರು ಹಂಗ ಅಲ್ಲಲ್ಲ ಅನ್ನೋ ತರದ್ದು ಅಲ್ಲಿಂದಾನೇ ನನ್ಗೂ ಇವ್ರಿಗೆ ಅದು ತುಂಬಾ ಒಳ್ಳೆ ರ್ಯಾಪು. ಆಸ್ಕ್ ಮಿ ಅಬೌಟ್ ಇಟ್. ಈ ತರ ತುಂಬಾ ಆಗಿದೆ. ಬುಕ್ ನೋಡಿದ ತಕ್ಷಣ ಆಕ್ಚುಲಿ ಆಟಿಟ್ಯೂಡ್ ನಿಮಗೆ ಬಂದಿದ್ ಕ್ವಶನ್ ಅದು ಆಕ್ಚುಲಿ ಆಗ್ಲೇ ಏನಂತ ಇವ್ರು ನೋಡಿದಾಗ ಫಸ್ಟ್ ಬಂದಿದ್ ಜಡ್ಜ್ಮೆಂಟಲ್ ಥಾಟ್ ಈಗ ಬದಲಾಗಿದೆಯಲ್ಲ ಯಾವ್ದು ಅಂತ ಆಗ್ಲೇ ನಿಮ್ಗೆ ಕ್ವಶನ್ ಬಂದಿತ್ತಲ್ಲ. ಓಕೆ ಲೆಟ್ಸ್ ಗೋ. ಇದುವರೆಗೂ ನೀವು ಕೇಳಿ ಬಿಕ್ಕಿ ಬಿಕ್ಕಿ ನಕ್ಕಿರುವ ಜೋಕ್ ಹೇಳಿ. ಏನ್ ಗೊತ್ತಾ, ನಾನು ಆಕ್ಚುಲಿ ಶೂಟಿಂಗ್ ಇಂದ ಜಾಸ್ತಿ ಪ್ರಮೋಷನ್ ಟೈಮಲ್ಲಿ ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಎಲ್ಲರೂ ಜೊತೆ, ಇಡೀ ಟೀಮ್ ಜೊತೆ. ಸೊ ಅವಾಗ ಜೋಕ್ ಅಂತ ನೆನಪಿಲ್ಲ, ಬಟ್ ಐ ಥಿಂಕ್ ಎವ್ರಿ ಡೇ ವಿತ್ ದೆಮ್ ಇಸ್ ಅ ಜೋಕ್. ಲೈಕ್ ಇಟ್ಸ್ ಫನ್. ಸಖತ್ ಮಜಾ ಮಾಡಿದ್ವಿ. ಪ್ರಮೋಷನ್ ತರ ಅನ್ಸಿಲ್ಲ. ನಾವು ಕೆಲ್ಸ ಜೊತೆ ವಿ ವರ್ ಲೈಕ್ ಅ ಫ್ಯಾಮಿಲಿ ಅಂಡ್ ಬಹಳ ಲೈಕ್ ವಿ ವರ್ ಜಸ್ಟ್ ಎಂಜಾಯಿಂಗ್ ಎವ್ರಿವೇರ್. ಅದೇನಂದ್ರೆ ಒಂದ್ ಲೈನರ್ ಆಗ್ಲಿ ಮೀಮ್ಸ್ ಆಗ್ಲಿ ನಮ್ ಟೀಮ್ ಅಲ್ಲಿ ಎಲ್ಲ ವಿ ಆರ್ ಆಲ್ ಜೆನ್ಸಿ ಯಂಗ್ಸ್ಟರ್ಸ್ ಅಲ್ಲ, ಹಂಗೆ ಆತರ ಒಂದ್ ಮೈಂಡ್ ಇದೆ. ಸೊ ಏನಾದ್ರು ಥ್ಯಾಂಕ್ ಯು ಚಿನ್ನ ಅಂತಂದೆಲ್ಲ ಎಲ್ಲ ಹೇಳೋದು ಅಥವಾ ಹೆಂಗೆ ಜೋಕು ಆತರ ಎಲ್ಲ ಹೇಳಿ ಸೊ ಇದೆ. ಈಗ ಒಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. ನಾವು 3 ಜನ ನಗಲ್ಲ, ಒಂದ್ ಜೋಕ್ ಹೇಳಿ ನಗ್ಸಿ ನೋಡೋಣ. ಸರ್ ಐ ಆಮ್ ಬ್ಯಾಡ್ ಅಟ್ ಇಟ್. ಬೇಡ ಬಿಡಿ ದಯವಿಟ್ಟು. ಯಾವ್ದಾದ್ರು ಒಂದ್ ಜೋಕು ಹುಡ್ದಾಗಿಂದ ಅದು ಕೇಳಿರೋದು. ಈ ಟೈಮಲ್ಲಿ ಬರಲ್ಲ. ಸರಳ ಆಗಿ ಏನಾದ್ರು ಹೇಳಿದ್ರೆ ನಕ್ಬಿಡ್ತಾರೆ. ಬಟ್ ನಾನ್ ಬೇಕು ಅಂತ ಸ್ಕ್ರಿಪ್ಟ್ ಮಾಡಿದ್ರೆ ಯಾರು ನಗಲ್ಲ. ಬೇಡ. ಸುದೀಪ್ ಸರ್ ಕೇಳಿದ್ರೆ 100 ಹೇಳ್ತಾರೆ. ಇಲ್ಲ ಸರ್ ದೇವರೇ ಇದು ಹಿಂಗ್ ಹಂಗ್ ಬರಲ್ಲ ನನ್ಗೆ ಹಂಗ್ ಬರಲ್ಲ. ನೀವ್ಯಾವ್ದಾದ್ರು ಒಂದ್ ಜೋಕು ಪದೇ ಪದೇ ನಿಲ್ಸ್ಕೊಂಡ್ ನಗೋದು, ಚಿಕ್ಕ ವಯಸ್ಸಲ್ಲಿ ಕೇಳಿರೋದು, ಇಲ್ಲ ಕಾಲೇಜ್ ಟೈಮಲ್ಲಿ ಕೇಳಿರೋದು. ಅದೇ ದೇವರಿಗೂ ಇದೆ ತುಂಬಾ ಸಾಧ್ಯ ನಿಲ್ಬೇಕಾದ್ರೆ ಆಗ್ತಾರೆ ಕಣ್ಣ. ನಾನು ಹೇಳ್ತೀನಿ ನೀವು 2 ದಿನ ನಡ್ಸ್ಕೋತಿರೋದ ಏನ್ ಹೇಳೋದಾಗುರೋ ಹಿಂಗ್ ಹಂಗ್. ನಿಮ್ಮ ಸಿನಿಮಾದಲ್ಲಿನ ಪಾತ್ರಗಳನ್ನ ಹ್ಯಾಶ್ಟ್ಯಾಗ್ ಅಲ್ಲಿ ಹೋಲಿಸೋದಾದ್ರೆ ಹಂಗೆ ಸರ್ದಾಕಿದ್ರೆ ಫೈರ್ ಫೈರ್. ಮೇಡಮ್ ಕಣ್ಣು ಇವತ್ತು ಯಾವ್ದೋ 2 ಫೋನ್ ಬಂದಿಲ್ಲ. ಈಗ ಯಾವ್ದಾದ್ರು 2 ಎಡ್ವರ್ಟ್ ಆಗಿರೋ ಫೋನ್ ಬಂದ್ರೆ ಅದ್ ಕಾಣುತ್ತೆ ಹಂಗೆ ಹಂಗೆ ಆ ರಕ್ಷಕರು ನರ ಎಲ್ಲ ತೊಳ್ತಾರ ಹಂಗ ಇಲ್ಲಿಂದ ರೆಡ್ ನರಗಳೆಲ್ಲ ಬರುತ್ತಾರೆ. ಸಾರ್ ಶುರು ಆಯ್ತು. ಝೂಮ್ ಮಾಡಿ ಬೇಕಾದ್ರೆ ಕಣ್ಣಿಗೆ ಝೂಮ್ ಮಾಡಿ ನೋಡಿ, ಈಗಲೂ ಬೆಂಕಿ ತರ ಇರುತ್ತದು. ಅದಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ ಪ್ರಭು. 2 ಫೋನ್ ಬಂದ್ರೆ ಇಲ್ಲೆಲ್ಲ ಹಿಂಗ್ ಆಗುತ್ತೆ. ಸಾರ್ ಸ್ಟಾರ್ಟ್ ಆಯ್ತಾ ಇದೆ ಅಂತ ಫೈರ್ ಅವರು. ಮೇಡಮ್ ಬ್ಯೂಟಿಫುಲ್ ಯಾವಾಗ ಹ್ಯಾಶ್ಟ್ಯಾಗ್ ಪರಿಮಳ. ಪರಿಮಳ ಈ ತರ ಈ ಹೂವುಗಳ ನಾಳೆಯಿಂದ ಎಲ್ಲಾ ಕಡೆ ಪರಿಮಳ ಅಂತಾನೆ ಆಗ್ತದೆ. ಹೂವಿನ ತೋಟ ತರ. ಓಕೆ, ನಿಮ್ಗೆ ನಿಮ್ ಮನ್ಸಲ್ಲಿ ಇರೋದು ಏನಾದ್ರು ಹಾಕ್ಬೇಕು ಅಂತಂದ್ರೆ ಏನು ಹ್ಯಾಶ್ಟ್ಯಾಗ್? ಇಲ್ಲ ಸರ್, ನನ್ಗೂ ಅದೇ ಇಷ್ಟ ಆಗ್ಬಿಟ್ಟಿದೆ. ಅದ್ ಬಂದ್ಮೇಲೆ ಬದುಕು ತುಂಬಾ ಚೆನ್ನಾಗಿದ್ದು. ಅದು ಕಾಕ್ರೋಚ್ ಯಾರು ಅನ್ಕೊಳ್ಳಿ, ಬಟರ್ಫ್ಲೈ ಯಾರು ಅನ್ಕೊಳ್ಳಿ, ಜೀವನ ಚೆನ್ನಾಗಿ ಹೋಗ್ತಿದೆ. ಕಾಯ್ತಾರೆ ಆಕ್ಚುಲಿ. ಹೊರಗಿಂದ ನೋಡಿದ್ರೆ ಈಸ್ ಹಾರ್ಡ್, ಬಟ್ ಒಳಗಿಂದ ನೋಡಿದ್ರೆ ಈಸ್ ವೆರಿ ಸಾಫ್ಟ್ ಪರ್ಸನ್. ಜಾಕ್ ಫ್ರೂಟ್. ಸಿನಿಮಾಲ್ ವಿಲನ್, ರಿಯಲ್ ಅಲ್ಲಿ ಗುಲಾಬ್ ಜಾಮೂನ್. ಅದೇ ಹೆಂಗೆ ಸುಮ್ಮನೆ ಬಟ್ ಇದರ ಹ್ಯಾಶ್ಟ್ಯಾಗ್ ಇದ್ರೆ ಈ ತರದ್ದು ಟೈಟ್ಲ್ ಗಳೆಲ್ಲ ಇರುತ್ತಲ್ಲ ಸರ್, ಕಾಕ್ರೋಚ್ ಹಿಂಗೆಲ್ಲ ಅಂತಾರಲ್ಲ, ಅದನ್ನ ಜೊತೆಗೆ ಇಟ್ಕೊಂಡೆ ಸಿನಿಮಾ ಪೂರ್ತಿ ಜೀವನ ಪೂರ್ತಿ ಕ್ಯಾರಿ ಮಾಡೋದಿರುತ್ತಲ್ಲ, ಆ ತರದ್ದು ಯೂಶಲಿ ಅಕ್ಸೆಪ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ಬೇಡ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ಚೆನ್ನಾಗಿದೆ, ನಂಗೆ ಇಷ್ಟ ಇದೆ ಸರ್. ಆಮೇಲೆ ಅದು ನನ್ ಗುರುಗಳು ಇಟ್ಟಿದ್ದ ಹೆಸರು ಸರ್, ಅದು ಸೂರಿ ಸರ್ ಇಟ್ಟಿದ್ದ ಹೆಸರು. ಅದಕ್ಕೆ ಮುಂಚೆ ನಾನು ಪೇಂಟರ್ ಸರ್, ನಾನು ಆಕ್ಚುಲಿ ಪೇಂಟಿಂಗ್ ಕೆಲಸ ಮಾಡ್ತಿದ್ದೀನಿ. ಅದ್ ಬಂದ್ಮೇಲೆ ಲೈಫ್ ತುಂಬಾ ಬದಲಾವಣೆ, ತುಂಬಾ ತುಂಬಾ ನಂಗೆ ಇಷ್ಟ ಇದೆ ಸರ್, ನಂಗೆ ಇಷ್ಟ. ದಾವಣಗೆರೆಗೆ ಹೋಗಿರಿ ಸರ್, ಟ್ಯಾಬ್ಲೋ ಮೇಲೆ ನಿಂತಿದ್ರಿ, ಒಂದು ಆಲ್ಮೋಸ್ಟ್ ಒಂದು 1500 ಮೆಂಬರ್ಸ್. ಪ್ರೀತಿ ಇದೆ ಸರ್ ಯಾವಾಗ್ಲೂ ಎಲ್ಲ ಕಡೆ. ಈಗ ಒಂದು ಜನತಾ ಪಾರ್ಟಿ ಶುರು ಆಗಿದ್ದಾರೆ, ಕಾಕ್ರೋಚ್ ಜನತಾ ಪಾರ್ಟಿ. ಅದಕ್ಕೂ ಒಂದು ಸಂಬಂಧ ಏನ್ ಸಂಬಂಧ ಇಲ್ಲ. ಕರ್ನಾಟಕದಿಂದ ನಿಮ್ಮ ನೇತೃತ್ವ ಇಲ್ಲ, ಇಲ್ಲ ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ನನ್ಗೆ ಮ್ಯಾಥಮೆಟಿಕ್ಸ್ ಬರಲ್ಲ, ಇನ್ನು ಪಾಲಿಟಿಕ್ಸ್ ಎಲ್ಲ ಎಲ್ಲಿ ಸರ್. ಸರ್ಕಾರ ಕೊಡ್ತಿರೋ ಗ್ಯಾರಂಟಿ ತರ ನಿಮ್ ಸಿನಿಮಾ ಯಾವ ಗ್ಯಾರಂಟಿಗಳನ್ನ ಕೊಡುತ್ತೆ ಅಂತ ಹೇಳಿ? ಪಕ್ಕ ಒಂದು ಎಮೋಷನಲ್ ಸಬ್ಜೆಕ್ಟ್. ನಾವು ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಫೀಲ್ ಇರಲ್ಲ. ಅವ್ರ ಲೈಫ್ ನ ಟ್ರಾವೆಲ್ ಅಲ್ಲೇ ಕಾಣಿಸ್ತಾ ಇರುತ್ತೆ, ಅವ್ರ ಲೈಫ್ ನ ಸಿನಿಮಾ ನೋಡ್ತಾ ಇರ್ತಾರೆ. ಅಂಡ್ ನನ್ನ ಕ್ಯಾರೆಕ್ಟರ್ನ ತುಂಬಾ ಇಷ್ಟಪಡ್ತಾರೆ, ಯಾಕಂದ್ರೆ ಒಬ್ಬ ಮಿಡಲ್ ಕ್ಲಾಸ್, ಸೋತೋಗಿರೋ, ನೋವು ಪಟ್ಟಿರೋ, ಆ ತರ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ರೆಪ್ರೆಸೆಂಟ್ ಮಾಡಂತ ಕ್ಯಾರೆಕ್ಟರ್. ಸೊ ಇಷ್ಟು ಗ್ಯಾರಂಟಿಗಳನ್ನ ಕೊಡ್ತಾ ಇದೀರಾ. ಎಮೋಷನಲ್ ಫಿಲಮ್. How is your life today? Oh my god. Life today? How is your life today? ನಿಜ ಹೇಳ್ಬೇಕಾದ್ರೆ ಸುಮಾರು ಜನ ಏನ್ ಹೇಳ್ತಾರೆ ಗೊತ್ತಾ ಆಕ್ಟರ್ಸ್ಗೆ, ನಿಮ್ ಜೀವನ ಎಷ್ಟು ಚೆನ್ನಾಗಿದೆ ಅಲ್ವಾ, ಏನ್ ಬರೀ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡ್ ಮೇಕಪ್ ಹಾಕೊಂಡ್ ಮಿಂಚ್ತಾ ಇರ್ಬೇಕು. ಯುನೋ ವಾಟ್, ಇನ್ ರಿಯಲ್ ಲೈಫ್ ಅಲ್ಲಿ ನಮಗೂ ನೋವಿರುತ್ತೆ, ನಮಗೂ ಸುಖ ಕಷ್ಟ ಎಲ್ಲ ಇರುತ್ತೆ, ಆದ್ರೂ ಅದನ್ನ ನಾವು ತೋರಿಸ್ಕೊಳ್ಳಲ್ಲ. ಆಕ್ಷನ್ ಅಂದಿದ ತಕ್ಷಣ ವಿ ಹ್ಯಾವ್ ಟು ಗೆಟ್ ಇನ್ ಟು ಅವರ್ ರೂಲ್ ಅಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಆಡಿ. ದಟ್ ಇಸ್ ಮೈ ಲೈಫ್ ಟುಡೇ. ನೈಸ್, ಚೆನ್ನಾಗಿದೆ. ಏನ್ ಮೇಡಮ್ ಕೊನೆಯಲ್ಲಿ ಈ ತರ 6 ಹೊಡೆದ್ಬಿಟ್ರಿ ನೀವು? ಕ್ವಶ್ಚನ್ ಏನಾದ್ರು ಆಗ್ಲೇ ನೋಡ್ಕೊಂಡಿದ್ರಾ? ಫುಲ್ ಪ್ಲಾನ್ ಮಾಡ್ಕೊಂಡಿತ್ತು ಮನ್ಸಲ್ಲಿ ಇದೆ, ಸೊ ಹೇಳ್ಬಿಟ್ಟ. ಎಸ್ ಸರ್, ಕೊನೆ ಒಂದು ಬ್ಯಾಂಕ್ ಪ್ರಶ್ನೆ. ಸುದ್ದಿ ಸರ್, ನಿಮ್ಮ ಕೋ ಆರ್ಟಿಸ್ಟ್ ಗಳನ್ನ ಯಾವ್ದಾದ್ರು ಮೂವಿ ಟೈಟಲ್ ಗೆ ಹೋಲಿಸೋದಾದ್ರೆ ಯಾವ್ದಕ್ಕೆ ಮತ್ತು ಏತಕ್ಕೆ? ಯಾವ್ದು ಕೊಡ್ತೀರಾ ಸರ್? ಕಿರಣ್ ಸರ್ಗೆ ಒಂದು ಮೂವಿ ಟೈಟಲ್ ರೆಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಕಿರಣ್ ಸರ್ಗ ಕಿರಣ್ ಸರ್ಗೆ ದ ಡೆವಿಲ್.
ದ ಡೆವಿಲ್. ಇಬ್ರು ಇದಾರೆ ಅವರಲ್ಲಿ, ಇಬ್ರು ಇದಾರೆ. ನೀಟಾಗಿ ಬಂದ್ರೆ ನೀಟ್, ಆಟಾಗಿ ಬಂದ್ರೆ ಏಟು. ಇಬ್ರು ಇದಾರೆ ಅವರಲ್ಲಿ. ಇಲ್ಲ ಹಂಗೆ ಇರ್ಬೇಕು ಸರ್, ಇಲ್ಲ ಇಲ್ಲಿ ಹಂಗ ಆಗಲ್ಲ ಸರ್, ಇಲ್ಲ ಆಗದೇ ಇಲ್ಲ. ನೀವು ಪ್ರೀತಿಯಿಂದ ಎಲ್ಲ ಹೇಳಿದ್ರೆ ಸಾಧ್ಯನೇ ಇಲ್ಲ. ಕೆಲವು ಪ್ರೀತಿಯಿಂದ ಹೇಳೋದು ಪ್ರೀತಿಯಿಂದ ಹೇಳ್ಬೇಕು, ಕೆಲವು ಹೆಂಗ್ ಹೇಳ್ಬೇಕು ಹಂಗೆ ಹೇಳ್ಬೇಕು. ಬಿಕಾಸ್ ಅವರು ಪ್ರೊಡಕ್ಷನ್ ಅವರೇ ಮಾಡಿತಿರೋದ್ರಿಂದ, ವಹಿಸ್ಕೊಂಡಿರೋದ್ರಿಂದ ನನ್ಗೆ ಗೊತ್ತು ಅವ್ರಿಗೆ ದಿನಕ್ಕೆ ಒಂದು 5 ಕಾಲ್ ಖುಷಿಯಾಗಿರೋದು ಬಂದ್ರೆ 50 ಕಾಲ್ ಒಂದೇದೇ ಬರೋದು. ಒಳಗಿರೋ ಡೆವಿಲ್ ಡೆವಿಲ್ ಅಂತ. ಮೇಡಮ್ ಆದ್ರೆ ಪ್ಲೀಸ್ ಎಲ್ಲ ಮೇಡಮ್ ಒಳ್ಳೇದು. ಏನು ಪೈ ಮಾಡಬೇಡ. ಮೊಗ್ಗಿನ ಮನಸ್ಸು ಸರ್, ನೋಡಿ ಈಗ್ಲೂ ಎಷ್ಟು ಒಳ್ಳೆ ಆನ್ಸರ್ ಹೇಳಿದ್ರು ಅವ್ರು. ಅವಾಗ್ಲೇ ಮನ್ಸಿಂದಾನೇ ಹಂಗೆ ಮಾತಾಡ್ತಾರೆ. ಮೊಗ್ಗಿನ ಮನಸ್ಸು. ಹುಡುಗಿರು ಹೆಂಗ್ ಹೇಳ್ತಾರೆ ಓ ಅಂತ. ನನಗೆ ಇವರೇ ಯಾರಾದ್ರೂ ಹೇಳ್ಬೇಕು ಸರ್. ನಾನು ಅವ್ರಿಗೆ ಟಗರು. ಟಗರುನೇ ಆಕ್ಚುಲಿ. ಸರಿಯಾಗಿ ಗುಂಪು ಸರಿಯಾಗಿ ಗುಂಪು. ಕೊನೆಗೆ ಲೈಫ್ ಟುಡೇ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ಕೊನೆದಾಗಿ ನಮ್ಮ ಆಡಿಯನ್ಸ್ ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. 6ನೇ ಆಗಸ್ಟ್ ನಮ್ ಸಿನಿಮಾ ಲೈಫ್ ಟುಡೇ ರಿಲೀಸ್ ಆಗ್ತಾ ಇದೆ. ಸೊ ಹಂಗೆ ನಮ್ಮ ಇಂಟರ್ವ್ಯೂ ಹೆಂಗಿತ್ತು ಜಾಲಿಯಾಗಿ, ಹಾಗೆ ಬಂದು ನಮ್ಮ ಸಿನಿಮಾ ಜಾಲಿಯಾಗಿ ಎಂಜಾಯ್ ಮಾಡಿ. ಸೊ ಬೇರೆ ಭಾಷೆಗಳಿಗಿಂತ ತುಂಬಾ ಚೆನ್ನಾಗಿ ಮಾಡಿದೀವಿ. ಅಂಡ್ ಒಂದು ಹೇಳ್ಬೇಕೆಲ್ಲ ಆಡಿಯನ್ಸ್ಗೆ, ಎಲ್ಲ ಸ್ಟಾರ್ಸ್ ನ ನಂಬ್ತೀರಾ, ಹೋಗಿದ್ದೀರಾ, ಕೆಲವೊಂದ್ಸರಿ ಅಪ್ರೈಸ್ ಮಾಡಿದ್ರೆ, ಕೆಲವೊಂದ್ಸರಿ ಡಿಸಪಾಯಿಂಟ್ ಆಗಿದ್ದೀರಾ. ಹೊಸಬ್ರನ್ನ ಯೂಶಲಿ ಆಡಿಯನ್ಸ್ ನಂಬ್ತಿಲ್ಲ. ಸೊ ದಯವಿಟ್ಟು ಹೋಪ್ಸ್ ಕಳ್ಕೊಂಬೇಡಿ. ನೆಕ್ಸ್ಟ್ ಕನ್ನಡ ಫಿಲಂ ಇಂಡಸ್ಟ್ರಿ ಫ್ಯೂಚರ್ ನಾವುಗಳೇ. ಅಂಡ್ ಈ ಸಿನಿಮಾ ಬರೀ ಹೆಣ್ಮಕ್ಳಿಗೋಸ್ಕರ ಅಲ್ಲ, ಅಂದ್ರೆ ಇಟ್ ಇಸ್ ಫಾರ್ ಎಂಟೈರ್ ಫ್ಯಾಮಿಲಿ. ಈ ಏಜ್ ಗ್ರೂಪ್ಗೆ ಇರಲ್ಲ ಸಿನಿಮಾ, ಆ ಥರ ಏನಿಲ್ಲ. ಆಕ್ಚುಲಿ ಎಲ್ಲರೂ ಕಲಿಯೋ ತರ ತುಂಬಾ ಇದೆ ಸಿನಿಮಾ ಮೂಲಕ. ಯಾಕಂದ್ರೆ ಈಗಿನ ನಡೀತಿರೋ ಎಲ್ಲ ಜನರೇಷನ್ ಮೇಲೆ ಈ ಸಿನಿಮಾ ನಮ್ ಕಿರಣ್ ಸರ್ ಬರ್ದಿದ್ದಾರೆ. ಭಗ್ನ ಪ್ರೇಮಿಗಳಿಗೆ ಲಗ್ನ ಭಾಗ್ಯ ನಮ್ ಸಿನಿಮಾ. ಹೌದು ಸರ್, ಎಷ್ಟೋ ಜನ ಲವ್ ಫೇಲ್ಯೂರ್ ಇರ್ತಾರೆ, ಲೈಫ್ ಅಷ್ಟೇ ಅಂತ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ. ಅಂದ್ರೆ ಮುಗಿತಲ್ಲ ಗುರು ಅಂತ. ಇಲ್ಲ, ಅದಾದ್ಮೇಲೂ ಬೇರೆ ಬದುಕಿದೆ ಅನ್ನೋದ್ರೆ ಹೇಳಕ್ ಹೊರಟಿರೋದು. ಹಂಗಾಗಿ ಭಗ್ನ ಪ್ರೇಮಿಗಳಿಗೆ ಲಗ್ನ ಭಾಗ್ಯ ಅಂತ ಹೇಳ್ಬೋದು ನಮ್ ಕತೆ ನೋಡಿದಾಗ. ಯಾಕಂದ್ರೆ ಯಾರೇ ಕೂತ್ಕೊಂಡು ಆ ಏಜ್ ಅವ್ರು ನೋಡಿದಾಗ ಅನ್ಭವಿಸ್ತಿರೋರ್ಗೆ ಇಲ್ಲಲ್ಲ ಗುರು, ಓಕೆ ಹಿಂಗಾಗಿದೆ, ಇವ್ರದಲ್ಲೂ ಹಿಂಗಾಗಿದೆ, ಅಲ್ಲಿಗೆ ಅಲ್ಲ, ಇದಕ್ ಮೇಲೆ ಹಿಂಗೇನೋ ಒಂದಿದೆ, ಇದ್ ಮಾತ್ರ ಪ್ರೀತಿ ಮಾತ್ರನೇ ಅಲ್ಲ, ಅದು ಇವಳು ಮಾತ್ರನೇ ಅಲ್ಲ, ಅಥವಾ ಇವನ್ ಮಾತ್ರನೇ ಅಲ್ಲ ಅನ್ಕೊಳ್ಳೋ ಅಂತವ್ರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಭಯಂಕರ ಟ್ವಿಸ್ಟ್ ಇದೆ ನಮ್ ಕತೆ. ಸೊ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಆಗಸ್ಟ್ 6 ಥಿಯೇಟರ್ ಬಂದು ನಮ್ ಸಿನಿಮಾ ನೋಡಿ 100% ಬೋರ್ ಹೊಡ್ಸಲ್ಲ. ಬಿಕಾಸ್ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ ನಂಬಿಕೆ ಮೇಲೆ ಹೇಳ್ತೀವಿ. ಸೊ ತುಂಬಾ ಕೇರ್ಫುಲ್ ಆಗಿ, ಯಾವ್ದು ಮಿಸ್ಟೇಕ್ಸ್ ಮಾಡ್ದಿರಾ, ಜನರನ್ನ ರೀಚ್ ಆಗ್ಲೇಬೇಕು, ಸಕ್ಸಸ್ ಆಗ್ಲೇಬೇಕು ಅಂತ ಮಾಡೋ ಸಿನಿಮಾ ಲೈಫ್ ಟುಡೇ. ಸೊ ಯಾವ ಭಾಷೆಗಿಂತ ನಾವು ಕಮ್ಮಿಯಾಗಿ ಮಾಡಿಲ್ಲ. ಸೊ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ. ಥ್ಯಾಂಕ್ಸ್. ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಲೈಫ್ ಟುಡೇ ತುಂಬಾ ದೊಡ್ಡ ಸಕ್ಸಸ್ಫುಲ್ ಫಿಲಂ ಆಗ್ಲಿ. ಇದೇ ತರ ಒಳ್ಳೆ ಅವಕಾಶಗಳು ಹುಡ್ಕೊಂಡ್ ಬರ್ತಾ ಇರ್ಲಿ. ಅಂಡ್ KFI ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೇ ತರ ಹೆಚ್ಚೆಚ್ಚಾಗಿ ಬರ್ತಾ ಇರ್ಲಿ. ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.